ಆರೋಗ್ಯವಾಗಿ ಅದ್ಭುತವಾಗಿ ಮತ್ತೊಬ್ಬರಿಗೆ ಸ್ಫೂರ್ತಿದಾಯಕವಾಗಿ ಜೀವಿಸಲಿ ಎಂದು ಸಂಕಲ್ಪಿಸಿಕೊಳ್ಳುತ್ತಾ ಎಲ್ಲರೂ ಆನಂದವಾಗಿ ಆ ಬ್ರಹ್ಮಾನಂದದ ಸ್ಥಿತಿಯ ಮಾರ್ಗವೇ ಧ್ಯಾನ ಮಾರ್ಗ. ಅಂತಹ ಧ್ಯಾನ ಮಾರ್ಗವನ್ನು ನಾವು ಒಂದು 5 ನಿಮಿಷಗಳ ಕಾಲ ನಮ್ಮ ಶ್ವಾಸದ ಕಡೆ ನಾವು ಪ್ರಯಾಣವನ್ನು ಬೆಳೆಸೋಣ ಮಾಸ್ಟರ್. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಧ್ಯಾನವೆಂದರೆ ಮಂತ್ರವಲ್ಲ, ಧ್ಯಾನವೆಂದರೆ ಜಪವಲ್ಲ, ಧ್ಯಾನವೆಂದರೆ ಯಾವ ಸ್ತೋತ್ರವೂ ಅಲ್ಲ ಬಿಟ್ಟರೆ ಧ್ಯಾನವೆಂದರೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಅರಿತುಕೊಳ್ಳುವುದು. ಧ್ಯಾನವೆಂದರೆ ನಮ್ಮ ಅಂತರಂಗದ ಪ್ರಯಾಣ. ಧ್ಯಾನವೆಂದರೆ ನಾನು ಶರೀರವಲ್ಲ, ನಾನು ಅದ್ಭುತವಾದ ಚೇತನ ಶಕ್ತಿ, ನಾನು ಜ್ಞಾನದ ಶಕ್ತಿ, ನಾನು ಕಾಂತಿ ಶಕ್ತಿ ಎಂಬುವ ಸತ್ಯವನ್ನು ತಿಳಿದುಕೊಳ್ಳುವ ಸಾಧನೆಯ ಮಾರ್ಗವೇ ಈ ಆನಾಪಾನಸತಿ ಆಫ್ ಮೂಮೆಂಟ್. ಸಂಸ್ಥಾಪಕರಾಗಿರ್ತಕ್ಕಂಥ ವಿಶ್ವಗುರು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳು ಅದ್ಭುತವಾದ ಪ್ರಾಣಶಕ್ತಿಯ ಕೇಂದ್ರವಾಗಿರತಕ್ಕಂಥ ಪಿರಮಿಡನ್ನು ಧ್ಯಾನಕ್ಕಾಗಿ ಬಳಸಿದರು. ಇಡೀ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟರು. ಅದಕ್ಕಾಗಿ ಈ ಧ್ಯಾನವನ್ನು ನಾವು ಈ ಧ್ಯಾನದ ಸಾಧನೆಯನ್ನು ಪಿರಮಿಡಿನ ಒಳಗಡೆ ಕುಳಿತು ಮಾಡುವುದರಿಂದ ಮಾನವರು ಪ್ರತಿಯೊಬ್ಬ ಮಾನವರು ಮಾನವ ಸ್ಥಿತಿಗೆ ಅದ್ಭುತವಾಗಿ ಸೇರಿ ಆನಂದವಾಗಿ ಆರೋಗ್ಯವಾಗಿ ಜೀವಿಸ್ತಾ ಇದ್ದಾರೆ. ಇಂತಹ ಧ್ಯಾನವನ್ನು ನಾವು ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಿರಂತರವಾಗಿ ನಾವು ಪ್ರತಿದಿನವೂ ಈ ಸಾಧನೆ ಮಾಡುತ್ತಾ ಹೋದಂತೆ ನಮ್ಮ ಭೂಮಿ ಸರ್ವರೋಗ ನಿವಾರಣೆಯಾಗಿದೆ ಮಾಸ್ಟರ್ಸ್. ಧ್ಯಾನ ಸರ್ವಜ್ಞಾನ ಸಂಪಾದನೆ. ಆಯಾ ವಯಸ್ಸಿಗೆ ತಕ್ಕ ಹಾಗೆ, ಜವಾಬ್ದಾರಿಗೆ ತಕ್ಕ ಹಾಗೆ ಧ್ಯಾನ ಆ ಸ್ಥಿತಿಗೆ ತಕ್ಕ ಹಾಗೆ ಜ್ಞಾನ ಲಭಿಸುತ್ತದೆ. ಹಾಗಂದರೆ ವಿದ್ಯಾರ್ಥಿ ದಿಶೆಯಲ್ಲಿ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ವ್ಯಾಪಾರದ ಜ್ಞಾನ, ಉದ್ಯೋಗಸ್ಥರಿಗೆ ಉದ್ಯೋಗದ ಜ್ಞಾನ, ವ್ಯವಸಾಯಸ್ಥರಿಗೆ ವ್ಯವಸಾಯದ ಬಗ್ಗೆ ಜ್ಞಾನ, ಹಾಗೆ ಅನಾರೋಗ್ಯ ಸ್ಥಿತಿಯಲ್ಲಿರುವವರಿಗೆ ಆರೋಗ್ಯದ ಜ್ಞಾನ. ಹೀಗೆ ಪ್ರತಿಯೊಂದು ಸ್ಥಿತಿಯಲ್ಲೂ ನಮಗೆ ಆಯಾ ಜವಾಬ್ದಾರಿಗೆ ತಕ್ಕ ಹಾಗೆ ನಮಗೆ ಜ್ಞಾನ ಲಭಿಸುತ್ತದೆ ಮಾಸ್ಟರ್ಸ್. ಹಾಗಾಗಿ ಧ್ಯಾನ ಸಕಲ ಜ್ಞಾನ ಪ್ರದಾಯಿನಿಯಾಗಿದೆ. ನಾವು ಎಲ್ಲೋ ಅಲೆದಾಡುವ ಅವಶ್ಯಕತೆ ಇಲ್ಲ, ಎಲ್ಲೂ ಹುಡುಕಾಡುವ ಅವಶ್ಯಕತೆ ಇಲ್ಲ. ನಮ್ಮ ಒಳಗಡೆ ಅದ್ಭುತವಾದ ಆ ಜ್ಞಾನವು, ಆ ಭಗವಂತನು ಶ್ವಾಸದ ರೂಪದಲ್ಲಿ ಸ್ಥಿತರಾಗಿದ್ದಾರೆ. ಹಾಗಾಗಿ ಧ್ಯಾನ ಸರ್ವ ಜ್ಞಾನ ಸಂಪಾದನೆಯಾಗಿದೆ. ನಿನ್ನನೇ ಪೂಜಿಸುಕೋ, ನಿನ್ನನೇ ಧ್ಯಾನಿಸುಕೋ, ನಿನ್ನ ಹೆಸರೇ ಭಗವಂತ, ನಿನ್ನ ಹೆಸರೇ ಭಗವಂತ. ಪ್ರತಿಯೊಂದು ಜೀವಿಯ ಚರಾಚರ ಜೀವರಾಶಿಗಳಲ್ಲಿ ನಾನಿದ್ದೇನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿಲ್ಲವೇ? ಪ್ರತಿಯೊಂದು ಜೀವಿಯ ಶ್ವಾಸದ ರೂಪದಲ್ಲಿ ಭಗವಂತನಿದ್ದಾನೆ. ಹಾಗೆಂದರೆ ನಿಮ್ಮಲ್ಲೂ ಶ್ವಾಸವಿದೆ, ನನ್ನಲ್ಲೂ ಶ್ವಾಸವಿದೆ, ಚರಾಚರ ಜೀವರಾಶಿಗಳಲ್ಲಿ ಶ್ವಾಸವಿದೆ. ಹಾಗಾಗಿ ನಾವೆಲ್ಲರೂ ಭಗವತ್ ಸ್ವರೂಪರು. ಆದರೆ ಈ ಭೂಮಿಗೆ ಬಂದು ನಾನು ಕೇವಲ ಮಾನವ ಎನ್ನುವ ಭ್ರಮೆಯಲ್ಲಿ ನಾವು ಜೀವಿಸುತ್ತಿದ್ದೇವೆ. ಹಾಗಾಗಿ ಈ ಒಂದು ಧ್ಯಾನ ಸಾಧನೆಯ ಮೂಲಕ, ಇಂತಹ ಮಹಾತ್ಮರ ಒಂದು ಸಾಂಗತ್ಯದ ಮೂಲಕ ನಾವು ಜೀವನವನ್ನು ಅನುಸರಿಸಿಕೊಂಡಾಗ ನಾವು ಭಗವಂತರಾಗುತ್ತೇವೆ ಮಾಸ್ಟರ್ಸ್. ಹಾಗಾಗಿ ಇಂತಹ ಧ್ಯಾನ ಸಾಧನೆಯನ್ನು ನಾವು ನಿರಂತರವಾಗಿ ಮಾಡೋಣ. ಅದೂ ಸರಿ, ಆಧ್ಯಾತ್ಮಿಕ ಸಮಸ್ಯೆಗಳು ಯಾವುದಾದರೂ ಸರಿ, ಇರುವ ಕೇವಲ ಏಕೈಕ ಸಾಧನೆಯ ಮಾರ್ಗ ಈ ಆನಾಪಾನಸತಿ ಧ್ಯಾನ ಮಾರ್ಗ, ಪಿರಮಿಡ್ ಧ್ಯಾನ ಮಾರ್ಗ, ಶ್ವಾಸದ ಕಡೆ ಗಮನ ಕೊಡುವ ಈ ಆಧ್ಯಾತ್ಮಿಕ ಮಾರ್ಗ. ಇಂತಹ ಧ್ಯಾನವನ್ನು ನಾವು ನಿರಂತರವಾಗಿ ಮಾಡೋಣ ಅಂತ ಮನದಲ್ಲಿ ಸಂಕಲ್ಪಿಸಿಕೊಳ್ಳುತ್ತಾ, ವಿಶ್ವ ಕುಟುಂಬ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಎಂದು ಸಂಕಲ್ಪಿಸಿಕೊಳ್ಳುತ್ತಾ, ನಮ್ಮ ಈ ಧಾರವಾಡದ ಎಲ್ಲ ಜನತೆಗಳು ಧ್ಯಾನಿಗಳಾಗಿ ಜೀವಿಸುತ್ತಾ ಇದ್ದೇವೆ, ಆನಂದವಾಗಿ ಜೀವಿಸ್ತಾ ಇದ್ದೇವೆ, ಆರೋಗ್ಯವಾಗಿ ಜೀವಿಸ್ತಾ ಇದ್ದೇವೆ.
ಭಗವಂತರಾಗಿ ಜೀವಿಸ್ತಾ ಇದ್ದೇವೆ ಅಂತ ಸಂಕಲ್ಪಿಸಿಕೊಳ್ಳುತ್ತಾ ನಿಧಾನವಾಗಿ ಸಹಜ ಸ್ಥಿತಿಗೆ ಬಂದಿರುತ್ತಾರೆ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಕಣ್ಣಿಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ಓಪನ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಸಂತೋಷ, ಅಭಿಮಾನ. ಪತ್ರಿಜಿಯವರು ಸುಮಾರು ವರ್ಷಗಳ ಕಾಲ ಈ ಲೋಕದಲ್ಲಿ ಬದುಕಿ ಅತ್ಯಂತ ಅದ್ಭುತವಾಗಿ ಧ್ಯಾನ ಅಂದರೆ ಏನು, ಧ್ಯಾನದಿಂದ ಆಗುವಂತಹ ಪ್ರಕಾರಗಳೇನು ಎಲ್ಲವನ್ನೂ ಅವರು ಸಮಾಜಕ್ಕೆ, ರಾಜ್ಯಕ್ಕೆ, ನಾಡಿಗೆ, ಭಾರತಕ್ಕೆ, ಎಲ್ಲ ಭಕ್ತವರ್ಗಕ್ಕೆ ಹೇಳಿಕೊಟ್ಟಿರುವಂತಹ ಪುಣ್ಯಾತ್ಮ. ಅಂಥವರು ಕಾರಣ ಗರ್ಭದಲ್ಲಿ ಕಡೆಗೆ 4 ವರ್ಷಗಳ 4ನೇ ವರ್ಷದ ಸ್ಮರಣೋತ್ಸವ ಇದೆ. ಶೂನ್ಯ ಸಿಂಹಾಸನ ಮೊದಲನೇ ಪೀಠಾಧಿಪತಿಯಾಗಿರುವಂಥ ಅಲ್ಲಮ ಪ್ರಭು ಒಂದು ಸುಂದರವಾಗಿರುವಂತಹ ಬೆಳಗಿನ ವಚನವನ್ನ ಹೇಳ್ತಾರೆ. ಬೆಣ್ಣೆಯ ಕಂದಲ ಕರಗಲಿಟ್ಟರೆ ಕಂದಲ ಕರಗಿತ್ತು, ಬೆಣ್ಣೆ ಉಳದಿತ್ತು, ಪರಿಮಳ ಬಿದ್ದಿತ್ತು, ಪುಷ್ಪವಿಲ್ಲ, ನೀ ಇದ್ದೆ ನಾ ಇಲ್ಲ ಮಹೇಶ್ವರ ಅನ್ನತಕ್ಕಂಥ ಬೆಳಗಿನ ವಚನ ಇದು. ಈ ವಚನವನ್ನ ಶರೀರಕ್ಕೆ ಸಂಬಂಧ ಮಾಡಿ ಹೇಳ್ತಾರೆ ಪ್ರಭುದೇವರು. ಒಬ್ಬ ಹೆಣ್ಮಗಳು ಸುಮಾರು 10 kg ಬೆಣ್ಣೆಯನ್ನು ಒಂದು ಪಾತ್ರೆಯೊಳಗೆ ಹಾಕಿ ಒಲೆಯ ಮೇಲೆ ಇಟ್ಟು ಕೆಳಗೆ ಉರಿ ಹಚ್ಚಿ ಬೆಂಕಿಯನ್ನು ಹೊತ್ತಿಸಿ ತುಪ್ಪವನ್ನು ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಂತೆ. ಆ ಹೋರಾಟಕ್ಕೆ, ಆ ಬೆಂಕಿ, ಆ ಜ್ವಾಲೆಗೆ ಪಾತ್ರೆಯೊಳಗಿರುವಂಥ ಬೆಣ್ಣೆ ಕರಗಲಿಲ್ಲ. ಬೆಣ್ಣೆ ಆಗ ಉಳಿತಂತೆ, ಪಾತ್ರೆನೇ ಕರಗ್ತಾನೆ. ಬೆಳಗನ್ನ ಇದಕ್ಕೆ ಸಂಬಂಧ ಮಾಡಿ ಹೇಳ್ತಾರೆ. ಶರೀರ ಅಂತ ಅನ್ನೋದೇ ಒಂದು ಸುಂದರವಾಗಿರುವಂಥ ಭಗವಂತ ನಿರ್ಮಿಸುವಂಥ ಪಾತ್ರೆ. ಈ ಪಾತ್ರೆಯೂ ಕೂಡ ಒಂದಿಲ್ಲ ಒಂದು ದಿನ ಹಗಲು ಮತ್ತು ರಾತ್ರಿ ಎನ್ನುವ ಬೆಂಕಿಗೆ, ಜ್ವಾಲೆಗೆ ಉರಿದು ಹೋಗ್ತದಂತೆ, ಕರಿದು ಹೋಗ್ತದ. ಆದರೆ ಶರೀರ ಕರಿಗೋದ್ರು ಕೂಡ ಶರೀರದಲ್ಲಿರುವಂಥ ಅಸ್ತಿತ್ವ, ಬೆಣ್ಣೆಯಂತ ಸತ್ವ ಕೆಲಸ ಅದು ನಿರಂತರವಾಗಿ ಹೋಗುವುದು. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ನಿಂದ ಬಂದಂತಹ ಅತಿಥಿಗಳಿಗೆ ಸನ್ಮಾನ. ಸರಿ ಸರ್. ಮಾಡ್ತದೆ ಎಲ್ಲ ಮಾಡ್ತದೆ. ಹಾಗೇನೇನು ಪರಿಸ್ಥಿತಿ ಅಂತಂದ್ರೆ ನಮ್ಮ ಋಷಿ ಮನೆಗಳೇ ಕೊಟ್ಟಂಥ ಇದನ್ನು ಹೆಂಗೆ ಉಪಯೋಗ ಮಾಡ್ಕೊಂಡು ಶರೀರದೊಳಗಿಂತ ಚೈತನ್ಯವನ್ನು ಕಾಣಬೇಕಾಗಿದೆ. ಆ ಚೈತನ್ಯ ಕಾಣೋದನ್ನು ಇನ್ನೆಲ್ಲ ಮರೆತುಬಿಟ್ಟು ಶರೀರ ಕಡೆಗೂ ಅಲಕ್ಷ್ಯ ಮಾಡಿ ಮನುಷ್ಯ ಏನು ಮಾಡಾಕತ್ತಾನೆ? ತಿನ್ನೋದು, ಉಣ್ಣೋದು, ಮಜಾ, ಖಾವ್ ಮಜಾ ಕರೋ. ಇದು ಮಜಾ ಅಲ್ಲ. ಮಜಾ ಯಾವುದದ? ಆತ್ಮ ಸಾಕ್ಷಾತ್ಕಾರ ಮಾಡೋದು ಮಜಾ ಅದ. ಅದಕ್ಕೆ ಸಾಧನೆಗಳೆಲ್ಲ ಕೊಟ್ಟು ಅದಕ್ಕೆ ಕರ್ಮಯೋಗ ಹೇಳಿದ್ರು, ಜ್ಞಾನ ಯೋಗ ಹೇಳಿದ್ರು. ಧ್ಯಾನ ಅತ್ಯಂತ ಶ್ರೇಷ್ಠವಾದದ್ದನ್ನು ಜಗತ್ತಿಗೆ ಹಿಂದೂಸ್ತಾನ ಕೊಡುಗೆ, ಹಿಂದೂ ಧರ್ಮದ ಕೊಡುಗೆ, ಋಷಿಮುನಿಗಳ ಕೊಡುಗೆ ಅದನ್ನು ಮಾಡಿಬಿಟ್ಟಿದೆ. ಪೂಜನೆಯ ಪತ್ರಿಕೆಯವರು ಇದು ಪುನಃ ಹೆಂಗೆ ಶ್ರೀಕೃಷ್ಣಾರ್ಜುನ
ನೋಡಪ್ಪ ನಾನೇನು ಹೇಳಕತ್ತೀನಿ, ಇದು ಹೊಸದಲ್ಲ, ಇದು ಮೊದಲಿದ್ದದ್ದು ಸೊ ಬರ್ತಾರ ಅಂತೇಳಿ ನಾನು ಇಚ್ಛಾಗ್ತದೆ ಇಲ್ಲಿ ತನಕ ಹೇಳ್ಕೊಡ್ತಿರೋದೆ. ಹಂಗೆ ಹೊಸ ಜನ ಅದೆಲ್ಲ ಕೂಡ ಇದ್ದು ನಾವು ಬರ್ತಿದ್ವಿ. ಅದರ ಪೂಜನೀಯ ಸತ್ರಿಜಿಯವರು ಅಂತ ಮಹಾತ್ಮರು ಜ್ಞಾನಿಗಳು ಅವ್ರಿಗಿನ್ನೂ ಸಾವಿಲ್ಲ. ಅವ್ರ ಶರೀರ ಹೋಗಿರ್ಬೋದು, ಆದ್ರೆ ಒಳಗಿನ ಆತ್ಮ ಜಾಗೃತಿ ಇರ್ತದೆ, ಅದು ಸದಾ ಎತ್ತಿರ್ತದೆ, ನೋಡ್ತಾ ಇರ್ತದೆ. ನಾನು ಇದನ್ನು ಹೇಳಿ ಬಂದೆ ಜಗತ್ತಿಗೆ, ಇಷ್ಟೆಲ್ಲ ತೋರಿಸಿದೆ, ಅದು ಮುಂದುವರಿಸಿದ್ದಾರೆ ನಮ್ಮಂತ ಮಂದಿ ಅಂತ ಹೇಳಿದ ಅವ್ರ ಪತ್ರ ಶ್ರೀರಂತ ಅವ್ರನ್ನ ಬಾಯಿಯವ್ರನ್ನ ಬಿಟ್ಟು ಹೋಗ್ಯಾರ. ಅವ್ರ ಜಗತ್ತಿನ ತುಂಬ ಹೇಳ್ತಕ್ಕಂಥ ಇದನ್ನ ನಮ್ಮ ಶಕ್ತಿ ಅಂತಲ್ಲ, ಆ ಶಕ್ತಿಯನ್ನು ಹೆಚ್ಚು ಮಾಡ್ತಾರೆ ಮನುಷ್ಯ. ಯಾವಾಗಲೂ ಶಕ್ತಿ ಮೀರಿ ಶಬ್ದ ಪ್ರಯೋಗ ಮಾಡ್ತೇವೆ ನಾವು. ಶಬ್ದ ಪ್ರಯೋಗ ಮಾಡ್ತೇವೆ ಏನಂತ ಶಕ್ತಿ ಮೀರಿ ಪ್ರಯತ್ನ ಮಾಡಲ್ಲ. ಅವ್ನ ಶಕ್ತಿ ಅಷ್ಟಿತ್ತು, ಪೂರ್ಣ ಉಪಯೋಗ ಮಾಡ್ಕೊಂಡಿದ್ದಿಲ್ಲ, ಈಗ ಅವ್ರು ಪೂರ್ಣ ಉಪಯೋಗ ಮಾಡ್ಕೊಳ್ತಾರೆ. ಆ ದೃಷ್ಟಿಯಿಂದ ಶರೀರ ಹೋಗ್ತದೆ. ಆ ಶರೀರ ಹೋದ್ರೆ ಯಾವಾಗಪ್ಪ ಶರೀರ ಹೋದಾಗ ಶಾಸ್ತ್ರಕಾರ ಹೇಳ್ತಾರೆ, ಶರೀರ ಇರೋರದನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಹೋದ್ರನ ಇದು ಸಾರ್ಥಕತೆ ಅದ. ಹೊರತಾಗಿ ಹಂಗ ಉರುಳಿಗೆ ಹಾಕೊಂಡು ಉರುಳಲ್ಲ, ಸಾರ್ಥಕ ಅನ್ನಲ್ಲ. ಆತ್ಮಹತ್ಯೆ ಯಾರಿಗಂತಾರೆ? ಯಾರು ಮನುಷ್ಯನಾಗಿ ಹುಟ್ಟಿದವರೆಲ್ಲರೂ ಆತ್ಮ ಸಾಕ್ಷಾತ್ಕಾರ ಮಾಡದೆ ಅದನ್ನ ಅರ್ಥ ಮಾಡ್ಕೊಳ್ಳಾರದೆ ಸತ್ರು ಅಂದ್ರೆ ಆತ್ಮಹತ್ಯೆ ಅಂತ. ಇದು ಆತ್ಮಹತ್ಯೆ ಋಷಿಮುನಿಗಳು ಹೇಳಲ್ಲ, ಧರ್ಮ ಹೇಳದಿದ್ದಾನೆ. ಹಂಗೆ ಆಗಬಾರ್ದು. ನಮ್ಮೆಲ್ಲ ಕೆಲಸ ಅಂತ ಒಂದು ಶಕ್ತಿಯನ್ನು, ಆತ್ಮ ಸಾಕ್ಷಾತ್ಕಾರಕ್ಕೆ ಏನೇನು ಶಕ್ತಿ ಬೇಕೋ ಆ ಶಕ್ತಿಯನ್ನು ಭಗವಂತನ ಕೊಟ್ಟು ಅಂತ ಶ್ರೇಷ್ಠವಂತ ವಿವೇಕ ಕೊಟ್ಟ ಅಲ್ಲದೆ ಸಾಮಾನ್ಯದ ಪ್ರಾಣಿ ಪಶುಗಳಿಗೆ ಬೇಕಾಗಿಲ್ಲ ಅಂತದೆ, ಅರಿವು ಬೇಕು ಬುದ್ಧದೆ. ಅದೇ ರೀತಿಯಾಗಿ ಭಾರತೀಯ ರಮಾನಂದ ಸ್ವಾಮಿಗಳಿಗೆ ರೋಹಿತ್ ಸರ್ ಒಂದು ಸನ್ಮಾರ್ಗ ಅಂತೇಳಿ ಈ ಒಂದು ನಾಡಿಗೆಯನ್ನು ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ಮಾರ್ಗದರ್ಶನವನ್ನು ಮಾಡಿರುವಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ದಿವ್ಯಚೇತನಕ್ಕೂ ಕೂಡ ದಂಡವತ್ತು ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಇದುವರೆಗೆ ತಮ್ಮ ಆಶೀರ್ವಚನವನ್ನು ದಯಪಾಲಿಸಿ ನಿರ್ಗಮಿಸಿರುವಂತಹ ಧಾರವಾಡದ ಪೂಜ್ಯರಲ್ಲಿಯೂ ಕೂಡ ಪರಮ ಪೂಜ್ಯರು ಕ್ರಾಂತಿಕಾರಿಗಳಾಗಿರತಕ್ಕಂತಹ ಸಿದ್ದಶಿವೋಗಿ ಅಪ್ಪಾಜಿಯವರ ದಿವ್ಯಚೇತನಕ್ಕೂ ಕೂಡ ದಂಡವತ್ತು ಪರಿಣಾಮಗಳನ್ನು ಸಮರ್ಪಿಸುತ್ತಾ, ಈ ಒಂದು ಅವರಿವರಲ್ಲದೆ ಈ ಒಂದು ಸಭೆಯಲ್ಲಿ ಸಮ್ಮಿಳಿತರಾಗಿರ್ತಕ್ಕಂತಹ ಸಮಸ್ತ ಅತಿಥಿ ಮಹೋದಯರಲ್ಲಿಯೂ ಕೂಡ ಮಾತೆಯರಲ್ಲಿಯೂ ಕೂಡ ಈ ಒಂದು ಧ್ಯಾನಾಪೇಕ್ಷಿಗಳಾಗಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಪುಣ್ಯಾತ್ಮರೇ, ಅವು ಯಾವ್ಯಾವು ಅಂತಂದ್ರೆ ಧ್ಯಾನ, ಮೌನ, ದಾನ, ಇವು ಮೂರು ಇತ್ತು ಅಂತಂದ್ರೆ ನಮ್ಮ ಬದುಕು ಬಂಗಾರ ಆಗ್ತದ ಅಂತ ಹೇಳ್ತಾರೆ. ಮೊಟ್ಟ ಮೊದಲಾಗಿರ್ತಕ್ಕಂಥದ್ದು ಧ್ಯಾನ. ಯಾಕೆ ಧ್ಯಾನ ಮಾಡಬೇಕು ಅಂತಂತಂದ್ರೆ, ಭಗವಂತ ನಮ್ಮ ಸುಂದರವಾಗಿರ್ತಕ್ಕಂಥ ಶರೀರವನ್ನು ರಚನೆ ಮಾಡಿ ಇದರಲ್ಲಿ ಪಂಚೀಕೃತ ಅಪಂಚೀಕೃತ ಭೂತಗಳು ಅಂತ ಬರ್ತಾವೆ, ನಿಮ್ಗೆಲ್ಲ ಗೊತ್ತಿರಬೇಕು. ಅಪಂಚೀಕೃತದಿಂದ ಕೂಡಿರ್ತಕ್ಕಂತಹ ಈ ನಮ್ಮ ಮನಸ್ಸು ಹೇಗೆ ತಯಾರಾಗಿದೆ ಅಂತಂದ್ರೆ, ರಜೋಗುಣ ವಾಯುನ ತತ್ವದಿಂದ ಕೂಡಿರ್ತಕ್ಕಂತಹ ಒಂದು ಮನಸ್ಸು. ಆ ಮನಸ್ಸು ರಜೋಗುಣದಿಂದ ಕೂಡಿದೆ ಮತ್ತು ವಾಯುನ ತತ್ವದಿಂದ ಒಳಗೊಂಡಿದೆ. ಆದುದರಿಂದ ಸದಾ ಚಂಚಲಂ ಈ ಮನ ಕೃಷ್ಣ ಪ್ರಭಾತಿ ಬಲವತ್ತರ. ಈ ಸದಾ ಚಂಚಲವಾಗಿರ್ತಿದೆ. ಚಂಚಲವಾಗಿರ್ತಕ್ಕಂತಹ ನಮ್ಮ ಮನಸ್ಸು ಹೇಗೆ ಒಂದು ಬೋಗಣಿ ಒಳಗೆ ನೀರು ಇಟ್ಟಿವಿ, ಸ್ತಬ್ಧವಾಗಿ ನಿಲ್ಲದೆ ಹೋಯ್ತು, ಅದು ಅಲಗಾಡ್ತಿತ್ತು, ಚಲಿಸ್ತಿತ್ತು ಅಂತಂದ್ರೆ ನಮ್ಮ ಪ್ರತಿಬಿಂಬ ಕಾಣೋದಿಲ್ಲ. ಅದು ಶಾಂತವಾಗಿ ನಿಲ್ಲಬೇಕು. ಶಾಂತವಾಗಿ ನಿಂತಾಗ ಮಾತ್ರ ನಾವು ಮುಖ ನೋಡಿಕೊಂಡ್ರೆ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಹೇಗೆ ಸ್ಪಷ್ಟವಾಗಿ ಕಾಣುತ್ತಾ ಇತ್ತು, ಹಾಗೆ ನಮ್ಮ ಮನಸ್ಸು ಕೂಡ ಸದಾ ಸಮಾಧಾನದಿಂದಿತ್ತು ಅಂತಂದ್ರೆ ಸಾಧನೆಗೆ ಅಸಾಧ್ಯವಾಗಿರ್ತಕ್ಕಂತಹ ಯಾವುದೂ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಆಚಾರ್ಯರು, ಶಂಕರಾಚಾರ್ಯರು ಕೂಡ ಬಹಳ ಸುಂದರವಾಗಿ ಭಜಗೋ ಇದು ಪುಸ್ತಕದಲ್ಲಿ ವ್ಯಕ್ತಪಡಿಸಿದ್ದಾರೆ.
ವಿವೇಕ ಚೂಡಾಮಣಿ ಅನ್ನತಕ್ಕಂತಹ ಪುಸ್ತಕದಲ್ಲಿ ಏನ್ ಹೇಳ್ತಾರ, ಮನ ಏವ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯೋ. ಈ ಮನಸ್ಸು ಹೇಗಿದೆ ಅಂತಂತಂದ್ರೆ ಬಂಧನಕ್ಕೂ ಕಾರಣವಾಗಿದೆ, ಸದ್ಗತಿಗೂ ಕೂಡ ಕಾರಣವಾಗಿದೆ ಅಂತ. ಸದ್ಗತಿ ಅರ್ಥಾತ್ ಮೋಕ್ಷ. ನಾವೆಲ್ಲರಿಗೆ ಅಪೇಕ್ಷೆ ಏನೈತ್ರಿ ಅಂತಂದ್ರೆ ಸುಖ. ಹೇಳ್ರಿ, ಮನೆ ಯಾಕೆ ಕಟ್ಟಿದ್ರಿ ಅಂತ ಕೇಳ್ರಿ, ಸುಖಕ್ಕಾಗಿ. ಮಕ್ಕಳು ಯಾಕೆ ಬೇಕ್ರಿ, ಸುಖಕ್ಕಾಗಿ. ಹೊಲ ಯಾಕೆ ಖರೀದಿ ಮಾಡಿದ್ರಿ, ಸುಖಕ್ಕಾಗಿ. ಜೀವನ ಯಾಕೆ ಮಾಡಬೇಕ್ರಿ, ಸುಖಕ್ಕಾಗಿ. ಆದ್ರೆ ಆ ಸುಖ ಐತಿ ಏನಂತ ವಿಚಾರ ಮಾಡಿ ನೋಡಿದ್ರೆ ಇವತ್ತಿನವರೆಗೆ ಯಾರಿಗೂ ಸುಖ ಇರ್ತದೆ. ಯಾಕ ಅಂತಂತಂದ್ರೆ ಕಬೀರದಾಸರು ಬಹಳ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ. ಏನ್ ಹೇಳ್ತಾರ ಅಂತಂದ್ರೆ, ಬೀಜದೊಳಗೆ ಇದೆ ಎಣ್ಣೆ, ಹಾಲಿನೊಳಗೆ ಇದೆ ಬೆಣ್ಣೆ, ನಿನ್ನಯ ದೇವ ನಿನ್ನೊಳಗಿರಲೈ, ಕೈಲಾದರೆ ನೋಡೈ ಕಬೀರ, ಕೈಲಾದರೆ ನೋಡೈ. ಬೀಜದೊಳಗ ಎಣ್ಣೆ ಅಡಗಿಕೊಂಡು ಕೂತೈತೆ, ಹಾಲಿನೊಳಗ ಬೆಣ್ಣೆ ಅಡಗಿಕೊಂಡು ಕೂತೈತೆ. ಹಾಗೆ ನಮ್ಮ ಶರೀರದೊಳಗ ಆತ್ಮ ಅಂತೇಳಿ ಅಡಗಿಕೊಂಡು ಕುಂತೈತೆ. ಅದು ಸುಖರೂಪ ಐತೆ, ಅದು ಸಚ್ಚಿದಾನಂದ ಸ್ವರೂಪ ಐತೆ. ಆ ಆನಂದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಜಗತ್ತಿನೊಳಗೆ ಆನಂದ ಮತ್ತೊಂದು ಇಲ್ಲವೇ ಇಲ್ಲ. ಇದು ಏನಾಯಿತಂದು ಕ್ಷಣಿಕಾನಂದ ಅಂತ ಹೇಳಿದಾಗ, ಅಂತ ಆನಂದವನ್ನು ಪಡಿಬೇಕು ಅಂತಂದ್ರೆ ಕೈಲಾದರೆ ನೋಡೈ. ಅದಕ್ಕೆ ಕೈಲಾದ ನೋಡುವೊಮ್ಮೆ. ಅದಕ್ಕೆ ಏನ್ ಮಾಡ್ಬೇಕ್ರಿ ಅಂತಂದ್ರೆ, ಅಂತಹ ಚಂಚಲಗೊಂಡಿರ್ತಕ್ಕಂತಹ ನಮ್ಮ ಮನಸ್ಸು ಹತೋಟಿಗೆ ಬರಬೇಕಾಗಿತ್ತು ಅಂತಂದ್ರೆ ಒಂದೇ ಒಂದು ಮಾರ್ಗ, ಅದು ಧ್ಯಾನ ಅಂತ. ತೇಜಸ್ವಿವಂತರಾಗ್ತೀವಿ. ನಮ್ಮ ಮುಖದಲ್ಲಿ ಎಂತಹ ಬ್ರಾಸ್ಮೆಂಟ್ ಬರ್ತಿತ್ತು, ಎಂತ ತೇಜಸ್ ಆಗ್ತೈತೆ, ಎಂತಹ ತೇಜಸ್. 10 ನಿಮಿಷ ಕೂತ್ ನೋಡ್ರಿ, ಆಮೇಲೆ ನಿಮ್ಮ ಮುಖ ಕನ್ನಡಿಯಲ್ಲಿ ನೋಡ್ರಿ ಎಂತ ತೇಜಸ್ ಆಗ್ತೈತ್ರಿ. ಯಾಕಂತಂದ್ರೆ ಮನಸ್ಸು ತಂಪಾಯ್ತು ಅಂತಂತಂದ್ರೆ ಯಾವ ಇಂದ್ರಿಯಗಳು ಕೆಲಸ ಮಾಡದೇ ಹೋಯ್ತು ಅಂತಂತಂದ್ರೆ ಅಲ್ಲಿ ತನ್ನ ತಾನೇ ತೇಜಸ್ವಿವಂತವರಾಗ್ತೀವಿ ನಾವು. ಇಷ್ಟೆಲ್ಲ ನಮಗ ಅನುಕೂಲಗಳು ಅದಾವ. ಹಾಗಾಗಿ ನಾವು ಇವತ್ತಿನ ದಿನಕ್ಕೆ ಡೈವರ್ಟ್ ಆಗ್ತಾ ಇದ್ದೀವಿ. ಇದರಿಂದ ಎಲ್ಲಿ ಊಟ ಮಾಡಲು ಪುರುಷರಿಗೆ ಕಾಲ ಬಂದೈತೆ ನಮಗೆ. ಹಾಗಾಗಿ ಅಂತಹ ಸಂದರ್ಭದೊಳಗ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಪತ್ರಿಜಿ ಮಹಾರಾಜರವರು ನಮ್ಮ ನಾಡಿಗೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ. ನೋಡೊಬ್ಬ ಮಹಾತ್ಮ ಹೇಗಿರ್ತಾನೆ ಅಂತಂದ್ರೆ ಊದುಬತ್ತಿಯಂತೆ ಅಥವಾ ಇಲ್ಲಿ ಬೆಳಗಿರ್ತಕ್ಕಂತಹ ದೀಪದಂತೆ ತನ್ನ ಶರೀರವನ್ನು ಸುಟ್ಕೊಂಡು ಜನಕ್ಕ ಸುವಾಸನೆ ಕೊಡುವಂತಹ ಊದುಬತ್ತಿ ಹೇಗೋ ಹಾಗೆ ಮಹಾತ್ಮರಿಗೆ ಕಷ್ಟ ಕಾರ್ಪಣ್ಯಗಳೆಲ್ಲ ಬಂತು ಅಂತಂದ್ರೆ ತನ್ನ ಮ್ಯಾಗ ತಾನು ಹಾಕೊಂಡು ಜಗತ್ತಿಗೆ ಮಾತ್ರ ಸುವಾಸನೆಯನ್ನು ಕೊಡುವಂತ ಏಕೈಕ ಅದು ಭಗವಂತ ಅಂತಂದ್ರೆ ಗುರುದೇವ ಅಂತ ಹೇಳ್ತಾರ. ಹಾಗಾಗಿ ಅಂತಹ ರೂಪದಿಂದ ಬಂದು ನಮ್ಮೆಲ್ಲರ ಚಂಚಲತೆಯುಳ್ಳಂತಹ ನಮ್ಮ ಮನಸ್ಸನ್ನು ಶಾಂತಗೊಳಿಸಲಿಕ್ಕಾಗಿದೆ ಇಂತಹ ಪೆರೇಡ್ ಮುಖಾಂತರವಾಗಿ ಎಲ್ಲರಿಗೆ ಧ್ಯಾನವನ್ನು ಹಚ್ಚಿದ್ದಾರಲ್ಲ, ಇದೊಂದು ಅಹೋಭಾಗ್ಯವಿದು, ಅಹೋಭಾಗ್ಯವಿದು. ಇವೆಲ್ಲವನ್ನು ಕೂಡ ಪಡೆಯಬೇಕಾದ್ರೆ ಪೂಜೆ ಸತ್ಸಂಗ ಈ ಒಂದಿನ ಕಾರ್ಯಕ್ರಮಕ್ಕೆ ಬಹಳ ಅತ್ಯಮೂಲ್ಯವಾದ ಒಂದು ಅವರು ನಮಗೆ ಆಶ್ವಾಸನೆ ನೀಡಿದ್ದಾರೆ. ಅವರಿಗೆಲ್ಲರಿಗೂ ಶರಣ ಶರಣಾರ್ಥಿಗಳು. ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನವನ್ನು ನೀಡಿ ತೆರಳಿದಂಥ ಸ್ವಾಮಿಗಳವರ ಪಾದಾವಿಂದರಿಗೆ ನಮಸ್ಕರಿಸಿ, ಅದೇ ರೀತಿ ನಮಗೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ನಮ್ಮ ದತ್ತಣ್ಣ ಡೋರ್ಲೆ ಅವರಿಗೂ ನಮಸ್ಕರಿಸಿ, ಅದೇ ರೀತಿ ಧ್ಯಾನ ಪತ್ರಿಕೆಯ ಸಂಪಾದಕರಾಗಿ ಬೆಂಗಳೂರಿನಿಂದ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಚ್ಚಿದಾನಂದ ಅವರಿಗೂ ಸಹ ನಮಸ್ಕಾರ. ಅದೇ ರೀತಿ ಮೇಡಮ್ ಅವ್ರಿಗೂ ಮತ್ತು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ತಾವು ತಮ್ಮ ಕೆಲಸವನ್ನ ಮಾಡುವುದರ ಜೊತೆಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಕೆಲಸವನ್ನ ಮಾಡಿ ಬೇರೆ ಬೇರೆ ರೀತಿಯಾದ ಕೊಡುಗೆಗಳನ್ನ ನೀಡ್ತಾ ಇದ್ದಾರೆ. ಆದರೆ ಸನಾತನ ಧರ್ಮದ, ನಮ್ಮ ಹಿಂದುತ್ವದ ಸನಾತನ ಧರ್ಮದ ಒಂದು ಪಾಠ ಏನು, ಧ್ಯಾನವನ್ನ ತಮ್ಮ ಸೇವೆಗಾಗಿ ಮುನ್ಪಾಗಿಟ್ಟು ತಮ್ಮೆಲ್ಲರಿಗೂ ಧ್ಯಾನದ ಮೂಲಕ ತಮ್ಮ ಜೀವನದ ಅರಿವನ್ನ ಮಾಡಿಕೊಡುತ್ತಿರುವಂಥ ಈ ಕಾರ್ಯಕ್ರಮದ ರೂವಾರಿಗಳು ಅಧ್ಯಕ್ಷರಾದಂಥ ಸುಮಂಗ್ಲ ಮೇಡಮ್ ಅವರೇ,
ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಧಾರವಾಡದಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ಊರುಗಳಿಂದ ಆಗಮಿಸಿದಂಥ ಎಲ್ಲ ಧ್ಯಾನ ಯೋಗಿಗಳು ನೀವೆಲ್ಲ. ಯಾಕಂದ್ರೆ ನೋಡ್ರಿ, ಒಂದು 5 ನಿಮಿಷ ಯಾರಿಗೂ ಕಣ್ಣು ಮುಚ್ಚಿ ಕೂಡುವಂತ ಸಮಾಧಾನ ಇಲ್ಲ. ಆದ್ರೆ ನಾನು ಬಂದಾಗ ಕಾರ್ಯಕ್ರಮಕ್ಕೆ ಆಲ್ರೆಡಿ ಅರ್ಧ ತಾಸಾಗಿತ್ತು, ನೀವೆಲ್ಲರೂ ಧ್ಯಾನದಲ್ಲಿ ಕೂತ್ಕೊಂಡಿದ್ರಿ. ನಾನು ಅದನ್ನು ನೋಡಿ ಧ್ಯಾನದಲ್ಲಿ ಕೂತ್ಕೋಬೇಕಂತ ಹೇಳಿ ನೋಡಿದೆ. ಅಂದ್ರೆ 2-3 ಫೋನ್ ಕಾಲ್ಗಳು ಬಂದಾಗ ಅನ್ಕೊಂಡೆ ನಾನು ಫೋನನ್ನ ಸ್ವಿಚ್ ಆಫ್ ಮಾಡಿದ್ರೆ ಅಷ್ಟೇ ಧ್ಯಾನಕ್ಕೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಅಂದ್ರೆ ಏನ್ ಹೇಳ್ತೀನಿ, ಇವತ್ತು ಎಷ್ಟು ನಾವು ಆಧುನೀಕರಣಗೊಳ್ತಾ ಇದ್ದೇವೆ ಅಷ್ಟೇ ನಮ್ಮ ಮನಸ್ಸು ನಮ್ಮ ದೇಹನೂ ಸಹ ಕಲುಷಿತ ಆಗ್ತಾ ಇದೆ. ಯಾಕಂದ್ರೆ ನೋಡ್ರಿ, ನಾವ್ ಎದಕ್ಕೂ ಎದ್ದು ಹೋಗ್ಲಿಲ್ಲ ಅಂದ್ರೂ ಚಿಂತಿಲ್ಲ, ಫೋನ್ ನೀವು ಚಾರ್ಜಿಗೆ ಇಟ್ಟಾಗ ಒಂದು ರಿಂಗ್ ಆದ್ರೆ ನೀವೇ ಎದ್ದು ಹೋಗ್ತೀರಿ, ಎಂತ ತ್ರಾಸಿದ್ರು ಹೋಗ್ತೀರಿ. ಅಂದ್ರೆ ಆ ರೀತಿಯಾಗಿ ಎಲ್ಲ ಜನ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆಮೇಲೆ ಎಷ್ಟೋ ಕಡೆ ನೀವು ನೋಡ್ತಾ ಇರ್ತೀರಿ, ಸಾಕಷ್ಟು ಮೆಡಿಸಿನ್ಗಳನ್ನ ತಗೊಳ್ತಾರ, ಆರಾಮಿಲ್ಲ ಅಂದ್ರೆ ಬೇರೆ ಬೇರೆ ಡಾಕ್ಟರ್ಗಳಿಗೆ ಭೇಟಿ ಆಗ್ತಾರೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಭೇಟಿ ಆಗ್ತಾರೆ. ಎಲ್ಲ ಆದ್ಮೇಲೆ ಡಾಕ್ಟರ್ ಹೇಳಿ ಕಳ್ಸಿದ್ಮೇಲೆ ಇಲ್ಲ ಇನ್ನೇನು ಆಗಂಗಿಲ್ಲ, ನೀವು ಮನೆಗೆ ಕರ್ಕೊಂಡು ಹೋಗ್ರಿ ಅಂದಾಗ ಎಲ್ಲೋ ನಾವು ಒಂದು ಕಡೆ ದೇವರನ್ನ ಮೊರೆ ಹೋಗ್ತೀವಿ. ದೇವರನ್ನ ಮೊರೆ ಯಾವ ರೀತಿಯಾಗಿ ಹೋಗ್ತೇವೆ ಅಂದ್ರೆ ಧ್ಯಾನವನ್ನ ಭಜನೆಯನ್ನ ಮಾಡುವುದರ ಮೂಲಕ ನಾವು ದೇವರಿಗೆ ಮೊರೆ ಹೋಗ್ತೇವೆ. ನೀವು ನೋಡ್ರಿ, ವಯಸ್ಸಾದವ್ರು ಹೆಚ್ಚು ಕಡಿಮೆ ಯಾವಾಗೂ ಎಲ್ಲೇ ನೀವು ನೋಡ್ರಿ ಮನೆಯೊಳಗೆ ಹಿರಿಯರಿದ್ರ ಅವ್ರು ಕಣ್ಣು ಮುಚ್ಕೊಂಡು ದೇವರ ಧ್ಯಾನವನ್ನ ಮಾಡ್ತಿರ್ತಾರೆ. ಏನು ಹೇಳಕ್ ಬರ್ಲಿಲ್ಲ ಅಂದ್ರೆ ಓಂ ನಮಃ ಶಿವಾಯ ಅಂತ ಇರ್ತಾರೆ. ಅಂದ್ರೆ ಅದನ್ನ ನಾವು ದೇವರೆಡೆಗೆ ನಮ್ಮ ಮನಸ್ಸನ್ನ ಕೇಂದ್ರೀಕರಣಗೊಳಿಸುವಂತ ಒಂದು ಏನಂತಂದ್ರ ವಿಧ. ಅಂತದ್ರಲ್ಲಿ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ಬೇರೆದವರನ್ನ ನೋಡಿ, ಬೇರೆದವರ ಒಂದು ಅನುಕೂಲಕ್ಕಾಗಿ, ಬೇರೆದವರ ಒಂದು ಅನಾನುಕೂಲಕ್ಕಾಗಿ ಇರ್ಬೋದು ನಾವು ಕೆಲಸಗಳನ್ನ ಮಾಡ್ತಿರ್ತೇವೆ. ಆದ್ರೆ ನಮ್ಮಲ್ಲಿದ್ದಂತ ನಮ್ಮತನವನ್ನ ನಾವು ಯಾವಾಗ ನೋಡ್ಬೇಕು, ಯಾವಾಗ ನಾವು ನಮ್ಮತನವನ್ನ ಕಲಿಬೇಕಂದ್ರೆ ಇದು ಧ್ಯಾನ ಮಾಡೋದ್ರಿಂದ ಅಷ್ಟೇ ಸಾಧ್ಯ ಅದ. ನಮ್ಮತನದಲ್ಲಿ ನಮ್ಮನ್ನ ನೋಡುದು ನಾವು. ಯಾಕಂದ್ರೆ ನೀವು ಇವತ್ತು ಧ್ಯಾನ ಮಾಡ್ಲಿಲ್ಲ ಅಂದ್ರೆ ನಿಮಗೆ ನೀವು ಕಣ್ಣು ಮುಚ್ಚಿಗೆ ಕುತ್ಕೊಂಡಾಗ ಬೇರೆ ಏನು ಜಗತ್ತು ಕಾಣಂಗಿಲ್ಲ. ಏನಾದ್ರೂ ನಿಮಗೆ ಕಣ್ಣು ಮುಚ್ಕೊಂಡು ಕುತ್ಕೊಂಡಾಗ ನೋಡ್ಬೇಕಂತಂದ್ರ ನಿಮ್ಮ ದೇಹವನ್ನ, ನಿಮ್ಮತನವನ್ನ, ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳಿರ್ಬೋದು ಅಥವಾ ಪ್ಲಾನಿಂಗ್ಸ್ಗಳಿರ್ಬೋದು ಅವುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯಾವಾಗಲೂ ಹಿರಿಯರು ಹೇಳ್ತಿರ್ತಾರೆ, ಎಷ್ಟು ಓಡಾಡ್ತೀರಿ, ಎಷ್ಟು ಚಂಚಲ ಆಗಿರಿ, ಈಗ ನೀವು ಒಂದು 10 ನಿಮಿಷ ಒಂದ್ ಕಡೆ ಸಮಾಧಾನಲೆ ಕಣ್ಣು ಮುಚ್ಕೊಂಡು ಕೂಡ್ರಿ ಅಂತ ಹೇಳ್ತಿರ್ತಾರೆ. ಅದನ್ನ ನಾವು ಕೇಳುದಿಲ್ಲ ಯಾರು. ಯಾಕಂದ್ರೆ ಮೊಬೈಲ್ ಎಷ್ಟು ಫಾಸ್ಟ್ ನೋಡ್ತಿದ್ರೆ ಅದಕ್ಕಿಂತ ಜಾಸ್ತಿ ಫಾಸ್ಟ್ ನೋಡಾಡ್ತೀವಿ. ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಂದು ನಿಜಕ್ಕೂ ಈ ಒಂದು ಕಾರ್ಯಕ್ರಮ ಇವತ್ತು ಆಷಾಢ ಮಾಸದ ವಿಶೇಷವಾದಂಥ ಕಾಲ. ಆಷಾಢ ಮಾಸಕ್ಕೆ ಅದರದೇ ಆದಂಥ ಒಂದು ಪಾವಿತ್ರ್ಯತೆ ಹೊಂದಿದೆ. ಇಡೀ ಸೃಷ್ಟಿ ಒಳಗೆ ಸಾಕಷ್ಟು ಪರಿವರ್ತನೆ ಆಗೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುನಿವರರು ಒಂದು ಕಡೆ ಸ್ಥಾನಿತರಾಗಿ ಚಾತುರ್ಮಾಸವನ್ನು ಮಾಡುವಂಥ ಸಂಗತಿಗಳನ್ನು ಎಲ್ಲ ಪ್ರಾಯಶಃ ನಮ್ಮೆಲ್ಲ ಧರ್ಮದೊಳಗಿದೆ. ಪಂಚಮಹಾಭೂತದ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಇದರದೇ ಎಲ್ಲ ಭಾಗ. ಮನುಷ್ಯರು ಈ ಪಂಚಮಹಾಭೂತದ ಒಂದು ಪಾರ್ಟ್. ಈ ಸೃಷ್ಟಿಯೊಳಗ, ಈ ಪಂಚಮಹಾಭೂತ ವ್ಯವಸ್ಥೆಯೊಳಗ ಸಾಕಷ್ಟು ಅಧ್ಯಯನ ಮಾಡಿದ ಮುನಿಗಳನ್ನು ನಾವು ಸ್ಮರಿಸ್ಕೊಳ್ಬೇಕು. ಅದರ ಪ್ರಕಾರ ನಾನು ನಮ್ಮೊಬ್ಬರು ಮುನಿಗಳು ಯವನಾಸ್ಥಳಗಿದ್ದಾಗ ಅವ್ರ ಸಂಪರ್ಕ ಬಂತು. ಆ ಮುನಿಗಳನ್ನು ಕೂಡ ಸ್ಪರ್ಶಿಸುವಂತ ಧವಲ್ ಸಾಗರ್ ಮನುಷ್ಯಗಳು. ಆ ಧವಲ್ ಸಾಗರ್ ಮನುಷ್ಯಗಳು ಹೇಳಿದ ಮಾತಂದ್ರೆ, ಎಷ್ಟೋ ಜನ್ಮದ ಪುಣ್ಯ ಮಾಡಿದಾಗ ನಮ್ಮ ಮನುಷ್ಯ ಜನ್ಮ ಪ್ರಾಪ್ತ ಆಗ್ತದೆ. ನಾವೆಲ್ಲರೂ ಇಲ್ಲಿ ಎಷ್ಟೋ ಜನ್ಮದ ಪುಣ್ಯ ಮಾಡಿದಂಥವ್ರು ಇಲ್ಲಿ ಕೂತಿದ್ದೀವಿ.
ಇವತ್ತಿ ಒಂದು ಅಧ್ಯಾತ್ಮಕ ರಂಗದಲ್ಲಿ ಕೂತಿದ್ರು. ಅವ್ರು ಕೊಟ್ಟದ್ದು 3 ಸೂತ್ರಗಳು. ಆ ಟೈಮ್ದಾಗ ನಾವು ಕಾಲೇಜಿಗೆ ಹೋಗುವಂತಾಗ ಒಂದೇ ಅದೇ ಒಂದು ಜೀವನ ತಿಳ್ಕೊಡ್ತೀವಿ. ಪತ್ರಿಜಿಯವರ ಯಾವ ಪರಿಕಲ್ಪನೆಯೂ ಕೂಡ ಹೊಸದಲ್ಲ. ಈಗಾಗಲೇ ಇಲ್ಲಿ ಸಿದ್ಧಶಿವಯೋಗಿಗಳು ನಿಮಗೆ ಒಂದು ಮಾತನ್ನ ಹೇಳಿದರು. ನಮ್ಮ ದೇಶದ ಸನಾತನ ಪರಂಪರೆಯಲ್ಲಿ ಋಷಿಮುನಿಗಳು ಹೇಳಿ ಹೋಗಿರ್ತಕ್ಕಂಥ ಎಲ್ಲ ಪರಿಕಲ್ಪನೆಗಳನ್ನು ಕೂಡ ಪತ್ರಿಜಿಯವರು ಹೊಸ ವಿನ್ಯಾಸದಲ್ಲಿ, ಹೊಸ ಪರಿಭಾಷೆಯಲ್ಲಿ ವೈಜ್ಞಾನಿಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಅವರು ಕೂಡ ಎಲ್ಲರೂ ಕೂಡ ನನ್ನನ್ನು ಗುರು ಅಂತ ಕರೀರಿ ಅಂತ ಹೇಳಿಕೊಂಡಿಲ್ಲ. ಅವರು ನನ್ನನ್ನು ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿಯನ್ನ ಕರೀರಿ ಅಂತ ಹೇಳಿದರು. ಅಂತಹ ಮಹಾನ್ ಆಧ್ಯಾತ್ಮಿಕ ವಿಜ್ಞಾನಿ ಜಾಗತಿಕವಾಗಿ ಸಾವಿರಾರು ಪುಸ್ತಕಗಳನ್ನು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಅದರ ಸಾರಾಂಶವನ್ನು ನಮಗೆ ಸರಳವಾದ ಭಾಷೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಒಂದು ರೂಪವೇ ಇಂತಹ ಪುಸ್ತಕಗಳು. ಸ್ವಾಧ್ಯಾಯಕ್ಕೆ ಅವರು ಬಹಳಷ್ಟು ಮಹತ್ವವನ್ನು ಕೊಟ್ಟಿರ್ತಕ್ಕಂಥವರು. ಅವರ ಪರಿಕಲ್ಪನೆಗಳನ್ನು ಆಧುನಿಕ ಪರಿಭಾಷೆಯಲ್ಲಿ, ವೈಜ್ಞಾನಿಕ ಪರಿಭಾಷೆಯಲ್ಲಿ ನಿರೂಪಿಸಿರ್ತಕ್ಕಂಥ ಹಲವಾರು ಪುಸ್ತಕಗಳು ತೆಲುಗು ಮತ್ತು ಇಂಗ್ಲಿಷ್ನಲ್ಲಿದೆ. ಅದೆಲ್ಲವನ್ನು ಕೂಡ ನಾವು ಕನ್ನಡಕ್ಕೆ ಸರಳ ಕನ್ನಡದಲ್ಲಿ ಅನುವಾದಿಸಿ ಪ್ರಕಟಣೆ ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಧ್ಯಾನ ಕಸ್ತೂರಿ ಪತ್ರಿಕೆಯೂ ಕೂಡ ತನ್ನ ಪಾಲನ್ನು ವಹಿಸಿದೆ. ಅಂತಹ ಒಂದು ಮಹಾನ್ ಕಾರ್ಯದಲ್ಲಿ ಭಾಗಿಯಾಗಿ ಆ ಪತ್ರಿಕೆಯ ಸಂಪಾದಕನಾಗಿ ಕೆಲಸ ಮಾಡತಕ್ಕಂಥ ಭಾಗ್ಯ ನನ್ನದು. ಪತ್ರಿಜಿ ಕಾನ್ಸೆಪ್ಟ್ ಪುಸ್ತಕದ ಬಿಡುಗಡೆ ದಯಮಾಡಿ ಈ ಪುಸ್ತಕ ಬಿಡುಗಡೆ ಆದ ನಂತರ ಇಲ್ಲಿ ಕೌಂಟರ್ನಲ್ಲಿ ಸಿಗುತ್ತೆ. ನೀವು ಅದನ್ನು ಪ್ರತಿಯೊಬ್ಬರೂ ಕೂಡ ತಪ್ಪದೇ ಖರೀದಿ ಮಾಡಿ ತೆಗೆದುಕೊಂಡೋಗಿ ನಿಮಗೆ ಉತ್ತಮವಾದ ಆತ್ಮಬೋಧನೆಗಳು ಸಿಗುತ್ತೆ ಅಂತ ಹೇಳಿ ನಾನೆಲ್ಲ ಕೊಡಬೇಡಿ. ಧ್ಯಾನವನ್ನು ಕಲಿಯಿರಿ, ಅಭ್ಯಾಸನ ಮಾಡಿ, ಸಾಧನೆಯನ್ನು ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ, ಪತ್ರಿಜಿಯವರು ಏನು ಹೇಳಿದ್ದಾರೆ, ಸ್ವಾಧ್ಯಾಯವನ್ನು ಮಾಡಿ ಸ್ವತಃ ನೀವೇ ಹಲವಾರು ಪುಸ್ತಕಗಳಲ್ಲಿ ಅವರು ಹೇಳಿದ್ದಾರೆ. ಕನ್ನಡದಲ್ಲಿ ಬೇಕಾದಷ್ಟು ಪುಸ್ತಕಗಳು ಸಿಗುತ್ತೆ. ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಚಂದಾದಾರರಾಗಿ ಪುಸ್ತಕಗಳನ್ನು ಓದಿ ಧ್ಯಾನವನ್ನು ಕಲಿಯಿರಿ, ಅಭ್ಯಾಸ ಮಾಡಿ, ಸಾಧನೆ ಮಾಡಿ ಆತ್ಮಸಾಕ್ಷಾತ್ಕಾರದ ಮಟ್ಟಕ್ಕೆ ಎಲ್ಲರೂ ಕೂಡ ಏರಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸೋ ಮುಂಚೆ ನಾನು ಅನುಮತಿ ಪಡ್ಕೊಂಡಿದ್ದೀನಿ 5 ನಿಮಿಷ ಅಂತ ಹೇಳಿ. ಇನ್ನೊಂದು 2 ನಿಮಿಷ ಸ್ಯಾಂಕ್ಷನ್ ಮಾಡಿ ನನಗೆ ಅಂತ ವಿನಂತಿ. ಆಗ್ಬೋದಾ? ವಿದ್ಯಾಕಾಶಿಯಂತಹ ಜಾಗದಲ್ಲಿ ನಾವು ಧ್ಯಾನ ವಿದ್ಯೆಯನ್ನು ಹಂಚಬೇಕಾಗಿದೆ. ಮತ್ತೆ ಈ ಧ್ಯಾನ ವಿದ್ಯೆ ಇದೆಯಲ್ಲ, ಅದನ್ನ ನಾವು ಕೇವಲ ಥಿಯರಿ ರೂಪದಲ್ಲಿ, ಸಿದ್ಧಾಂತದ ರೂಪದಲ್ಲಿ ಹಂಚೋದಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಬೇಕಾಗಿದೆ. ಪ್ರಾಕ್ಟಿಕಲ್ ಆಗಿ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದ ಜಾಗ ಬೇಕು. ಯಾವ ಜಾಗದಲ್ಲಿ ಮಾಡ್ಬೋದು? ಇದು ಒಂದು ಕಲ್ಯಾಣ ಮಂಟಪ. ಇಲ್ಲಿ ಕುಳಿತು ನಾವು ಮಾತಾಡ್ತಿದ್ದೇವೆ, ಧ್ಯಾನಕ್ಕೆ ಕುಳಿತುಕೊಂಡಿದ್ದೇವೆ. ಕಲ್ಯಾಣ ಮಂಟಪದ ಮಿತಿಗಳು ನಿಮಗೆ ಅರ್ಥ ಆಗಿದೆ ಅಲ್ವಾ? ಧ್ಯಾನಕ್ಕೆ ಇದು ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪದಲ್ಲಿ ಧ್ಯಾನ ಮಾಡೋದು, ಅದರ ಸಮಸ್ಯೆಗಳೇನು ಅಂತ ಪ್ರತ್ಯಕ್ಷವಾಗಿ ನಿಮ್ಮ ಅನುಭೂತಿಗೆ ಬಂದಿದೆ, ಹೌದಾ? ಅದಕ್ಕಾಗಿ ಸಮಯ, ಸ್ಥಳ ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ನಮಗೆ ಬೇಕಾಗಿರುವಂಥದ್ದು ಎನರ್ಜೆಟಿಕ್ ಪ್ಲೇಸ್, ಒಂದು ತುಂಬ ಶಕ್ತಿಯುತವಾದ ಜಾಗವನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಈ ಸೃಷ್ಟಿಯಲ್ಲಿ ವಿಶ್ವ ಪ್ರಾಣ ಶಕ್ತಿ ಅಂತ ಅನ್ನೋದು ಅಗಾಧವಾದ ಪ್ರಮಾಣದಲ್ಲಿ ಬರ್ತಾ ಇದೆ. ನಿದ್ರೆಯಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಕಾಸ್ಮಿಕ್ ಎನರ್ಜಿ ತೆಗೆದುಕೊಳ್ತಾ ಇದೆ. ಆದರೆ ಧ್ಯಾನ ಅಂತ ಒಂದು ವಿಶೇಷ ಪ್ರಕ್ರಿಯೆಯಲ್ಲಿ ನಮಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು 3 ಪಟ್ಟು ಜಾಸ್ತಿ ಸಿಗುತ್ತೆ ನಿದ್ರೆಗಿಂತ. ಅದನ್ನು ನಾವು ಅರ್ಥಕೊಳ್ಬೇಕು. ಅರ್ಥಕೊಂಡಿದ್ದೀವಿ ಇಲ್ಲಿ ಇರ್ತಕ್ಕಂಥ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳು. ಹೊಸದಾಗಿ ಬಂದಿರೋರಿಗೆ ಏನಪ್ಪ ಈ ಧ್ಯಾನ ಅಂತಂದ್ರೆ ಎಲ್ಲಿ ಮಾಡೋದು ಅಂತ. ಆದರೆ ನಾವು ನಿದ್ರೆಯಲ್ಲಿ ಪ್ರಾಣಶಕ್ತಿಯನ್ನು ಪಡಿತಾ ಇದ್ದೇವೆ, ಅದು ಸಾಕಾಗಲ್ಲ. ಆತ್ಮದ ಆಹಾರ ಅದು ಕಾಸ್ಮಿಕ್ ಎನರ್ಜಿ. ಧ್ಯಾನದಲ್ಲಿ 3 ಪಟ್ಟು ಹೆಚ್ಚು ಸಿಗುತ್ತೆ. ಅದೇ ಪಿರಮಿಡ್ ಒಳಗಡೆ ಇದೇ ಧ್ಯಾನವನ್ನು ಮಾಡಿದ್ದೆ ಆದರೆ ಮತ್ತು 3 ಪಟ್ಟು ಹೆಚ್ಚಿಗೆ ಸಿಗುತ್ತೆ. ಅದು ನಿಜವಾಗ 9 ಪಟ್ಟು ಆಗುತ್ತೆ. 1 × 3 × 3 = 9. ಅಂತಹ ಒಂದು ಎನರ್ಜೆಟಿಕ್ ಪ್ಲೇಸು ಹುಬ್ಬಳ್ಳಿಯಲ್ಲಿ ಇದೆ. ನಿಮಗೆ ಗೊತ್ತಿದೆ. ಎಷ್ಟು ಜನ ನೀವು ಹುಬ್ಬಳ್ಳಿ ಪಿರಮಿಡ್ ನಲ್ಲಿ ಹೋಗಿ ಜಗದೀಶ್ ಶೆಟ್ಟರ್ ಅವರು ಅವರ ಆತ್ಮಾನುಭೂತಿ ಪಡೆದು ಅಂಥದ್ದೊಂದು ನಿರ್ಮಾಣ ಮಾಡಿದ್ದಾರೆ. ಅಂತಹ ಒಂದು ನಿರ್ಮಾಣ ಧಾರವಾಡದಲ್ಲೂ ಕೂಡ ಆಗಬೇಕು ಅಂತನ್ನೋದು ದತ್ತಾಜಿಯವರ ಒಂದು ಸಂಕಲ್ಪ. ಅವರು ಈಗಾಗಲೇ ಹೇಳಿದ್ದಾರೆ, ಆಗ್ಬೇಕೋ ಬೇಡ, ಅಲ್ಲಿ ಕುಳಿತುಕೊಂಡು ನಾವು ಧ್ಯಾನ ಮಾಡಬೇಕು. ಇವತ್ತು ಪತ್ರಿಜಿಯವರ ಸಂಸ್ಮರಣಾ ಕಾರ್ಯಕ್ರಮ ಇದೆ, ಅಲ್ಲಿ ಕೂಡ ಇದೆ, ನಿಮ್ಮ ಗಮನದಲ್ಲಿರಲಿ. ಹಾಗಾಗಿ ಆ ಒಂದು ಶಕ್ತಿ ಸ್ಥಳವನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅದು ಧಾರವಾಡದಲ್ಲಿ ಬರುತ್ತೆ.
ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಸಾಕಾರ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇದು ಪ್ರೋತ್ಸಾಹಿಸಿ ತಯಾರು ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಬಹಳ ಮುಖ್ಯವಾಗಿ ನನಗೆ ಚೆನ್ನಾಗಿ ನೆನಪಿದೆ. ಪಿರಮಿಡ್ ವ್ಯಾಲಿ ಬೆಂಗಳೂರಿನಲ್ಲಿ ಇದ್ದಾಗ ಗುರುತಿಸಿ ನಮ್ಮನ್ನ ಹೊಣೆಗಾರಿಕೆಯನ್ನು ಕೊಡ್ತಾ ಇದ್ರು. ನನಗೆ PMC ಕನ್ನಡ ವಾಹಿನಿಯ ಮುಖ್ಯಸ್ಥರಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದರು. ಅದೇ ಸಂದರ್ಭದಲ್ಲಿ ನನಗೆ ಚೆನ್ನಾಗಿ ನೆನಪಿದೆ. ಸುಮಂಗಳಾ ಮೇಡಮ್ ಅವರನ್ನು ಕರೆದು ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ನೀವು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು. ಸಸ್ಯಾಹಾರಿ ಜನಜಾಗೃತಿ ಎಲ್ಲ ಕಡೆ ನಡೆಯಬೇಕು, ಅದರ ರ್ಯಾಲಿಗಳಾಗಬೇಕು, ಅದರ ಪ್ರೋತ್ಸಾಹ ನೀವು ಮಾಡಬೇಕು, ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಇವರು ನಾನು ಒಬ್ಬಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಳುಕಿತ್ತವರಲ್ಲಿ ಆ ಅಳುಕನ್ನ ಕಿತ್ತು ತೆಗೆದು ಪತ್ರಿಜಿಯವರು ತಮ್ಮ ಮಾನಸದ ಪುತ್ರಿಯಂತೆ ಅವರನ್ನ ಪ್ರೋತ್ಸಾಹ ಕೊಟ್ಟು ಅವರಲ್ಲಿ ಧೈರ್ಯ ತುಂಬಿದರು. ಇಡೀ ಕರ್ನಾಟಕದಾದ್ಯಂತ ಸಂಚರಿಸ್ತಾ ಅವರು ಈ ಸಸ್ಯಾಹಾರಿ ಜನಜಾಗೃತಿ ಜಾಥಾ ಸಂಘಟನೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ಹೊಸ ಸಂಘಟನೆಯ ಟ್ರಸ್ಟ್ ಅನ್ನ ಹುಟ್ಟಿ ಹಾಕಿದರು. ಇದರ ಬಗ್ಗೆ ನಾವು ಇವತ್ತು ಹೇಳಲಿಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಅಪೂರ್ಣ ಆಗುತ್ತೆ ಅಂತ ಹೇಳಿ ಅವರಿಗೆ ಸಮಯದ ವಿನಂತಿ ಮಾಡಿಕೊಂಡೆ. ನಾನು ಅದನ್ನೇ ಹೇಳಬೇಕು, ನೀವು ಅವಕಾಶ ಕೊಡಬೇಕು ಅಂತ ಹೇಳಿ. ಆಯ್ತು, ಸಂಕ್ಷಿಪ್ತವಾಗಿ ಹೇಳಿ ಅಂದರು. ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಅದು ಹೇಗೆ ನಡೆದು ಬಂದಿದೆ ಅಂತ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇದೇ ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳ ಹಿಂದೆ ಕಾಣುತ್ತೆ. ತಾಲೂಕುಗಳಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಸಂಚಾರವನ್ನು ಮಾಡ್ತಾ ಸಸ್ಯಾಹಾರಿ ಜನಜಾಗೃತಿ ಜಾತಿ ಜೊತೆಗೆ ಈ ಗಿಡ ನೆಡುವ ಕಾರ್ಯಕ್ರಮವನ್ನ ಮಾಡಿ ಧ್ಯಾನವನ್ನ ಕಲಿಸ್ತಕ್ಕಂಥದ್ದು ಎಲ್ಲ ಒಂಥರ ಕಾಂಬೋ ಪ್ಯಾಕೇಜ್ ಅನ್ನ ಮಾಡಿದ್ದಾರೆ ಇವರು. ಬಹಳ ಚೆನ್ನಾಗಿದೆ ಪ್ಯಾಕೇಜ್. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲೇ ಜನಜಾಗೃತಿ ಜಾತಿ ನಡೆದರೂ ಕೂಡ ಈ ಒಂದು ಛತ್ರಛಾಯೆ ಏನಿದೆ, ಈ ಒಂದು ನಮ್ಮ PVMK ಪಿರಮಿಡ್ ಮೆಡಿಟೇಷನ್ ಸಸ್ಯಾಹಾರಿ ಇದರಲ್ಲಿ ಒಂದು ಟ್ರಸ್ಟ್ನ ಅಡಿನಲ್ಲೇ ನಡೀಬೇಕು, ಆ PVMK ಅಡಿನಲ್ಲೇ ನಡೀಬೇಕು ಅಂತ ಅನ್ನೋದು ಆಶಯ ಇದೆ. ಹಾಗಾಗಿ ಪತ್ರಿ ಸಾರು ಎಲ್ಲ ಸ್ತ್ರೀಮೂರ್ತಿಗಳಿಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಆ ಒಂದು ಅವರು ತಮ್ಮ ವೃತ್ತಿ ನಡುವೆ LIC ನಲ್ಲಿ ಅವರು ವೃತ್ತಿಯನ್ನು ಮಾಡ್ತಕ್ಕಂಥ ಅವರು ನಿಮ್ಗೆ ಗೊತ್ತಿದೆ. ಮಧ್ಯದಲ್ಲಿ ವಾರ್ಷಿಕ ಸಂಘಟನೆಗಳನ್ನ ಮಾಡ್ತಾ ಈ ವರ್ಷ ಈ ಒಂದು ವಿಶೇಷ ಸಂದರ್ಭದಲ್ಲಿ ಪತ್ರಿಜಿ ನಿರ್ವಾಣೋತ್ಸವ ಧಾರವಾಡದಲ್ಲಿ ಆಗಬೇಕು ಅಂತೇಳಿ ನಮ್ಮಂಥವ್ರನ್ನೆಲ್ಲ ಆಹ್ವಾನ ಮಾಡಿದ್ರು. ನಾನು ಹೇಳಿದೆ, ಧ್ಯಾನಕಸ್ತೂರಿ ಕೆಲಸ ನನಗಿರುತ್ತೆ, 20ನೇ ತಾರೀಕಿನಲ್ಲಿ ನಮ್ಮದೇ ಆದಂಥ ಒತ್ತಡಗಳಿರುತ್ತೆ ಅಂತಂದಾಗ, ಇಲ್ಲ ನಿಮ್ಮಂಥ ಮಾಸ್ಟರ್ಸ್ ಬಂದು ಅತಿಥಿಗಳಿಗೆ ಅವರ ಗಮನಕ್ಕೆ ತಂದರೆ ವಿಚಾರಗಳನ್ನು ತಂದರೆ ಇಲ್ಲಿ ಒಂದು ಪಿರಮಿಡ್ ಸಾಕಾರಗೊಳ್ಳುತ್ತೆ, ನೀವು ಬರಬೇಕು ಅಂತೇಳಿ. ಹಾಗಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಪಾತ್ರವನ್ನು ಪೋಷಣೆ ಮಾಡಿದ್ದೇನೆ, ನಿರ್ವಹಣೆ ಮಾಡಿದ್ದೇನೆ ಪ್ರಾಮಾಣಿಕವಾಗಿ ಅಂತ ಅಂದುಕೊಂಡು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಿಮ್ಮ ಎಲ್ಲರ ನಾವು ಅವರಿಗೆ ಒಂದು ನೆರವನ್ನ ನಾವು ಕೊಡೋಣ. ಪತ್ರಿಸರ ಹೇಳ್ತಾ ಇರ್ತಾರೆ, ನಿಮಗೆ ಸಮಯ ಇದ್ರೆ ಸಮಯ ಕೊಡಿ, ಹಣ ಇದ್ರೆ ಹಣ ಕೊಡಿ, ಮತ್ತೆ ಜ್ಞಾನ ಇದ್ರೆ ಜ್ಞಾನ ಕೊಡಿ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಕೂಡ ಸ್ವಾಮೀಜಿಗಳು, ರಮಾನಂದ ಸ್ವಾಮೀಜಿಗಳು ಅದನ್ನೇ ಹೇಳಿದ್ದು, ಧ್ಯಾನ, ದಾನ, ಮತ್ತೆ ಇನ್ನೊಂದು ಹೇಳಿದ್ರಲ್ಲ ಅಂಶ ಮೌನ. ಎಂಥ ಜಾಗ ಇದು! ಮೌನೇಶ್ವರರಾಗಿರ್ತಕ್ಕಂಥ ರಘುನಾಥ ಗುರೂಜಿಯವರು 35 ವರ್ಷಗಳ ಕಾಲ ಮಾತನ್ನೇ ಆಡದೇ ಇರತಕ್ಕಂಥ ಕ್ಷೇತ್ರ ಇದೆ. ನಡೆದಾಡೋ ದೇವರು ಈಶ್ವರನ ದಿವ್ಯ ಸ್ವರೂಪವಾಗಿರ್ತಕ್ಕಂತಹ ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ಕ್ಷೇತ್ರ ಇದು, ದಿವ್ಯ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಧ್ಯಾನ ಅಂತ ಅನ್ನೋದು ಮತ್ತೆ ಮರುರೂಪದಲ್ಲಿ ಬಂದಿರೋದು. ಆದಿ ಯೋಗಿ ಶಿವ ಎಲ್ರಿಗೂ ಗೊತ್ತಿರುವಂತಹ ವಿಚಾರ, ನಾನು ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ ಇದರಲ್ಲಿ. ಶಿವನ ಅವತಾರದಲ್ಲಿ ಇದ್ದಂಥ ಜಾಗದಲ್ಲಿ ಮತ್ತೆ ಶಿವನ ರೀತಿಯಲ್ಲಿ ನಾವು ಕುಳಿತು ಧ್ಯಾನಸ್ಥರಾಗೋಣ ಅಂತ ಹೇಳ್ತಾ ಕೊನೆಯ ಮಾತನ್ನ ಹೇಳಿ, ಅದಕ್ಕೆ ಒಂದು ಉತ್ತಮವಾದ ಒಂದು ಪಿರಮಿಡ್ ಇಲ್ಲಿ ಬರಲಿ ಅಂತ ಹೇಳ್ತಾ ಅದಕ್ಕೆಲ್ಲರೂ ನೀವು ನೆರವನ್ನು ಒದಗಿಸ್ತೀರಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಲ್ಲೂ ಶಾಂತಿ ಇರಬೇಕು, ಈ ಭೂಮಾತೆ ರಕ್ಷಣೆ ಮಾಡಬೇಕು ಅಂತ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟರು. ಅದೇ ರೀತಿ ಈ ಪಿರಮಿಡ್ ಬರಬೇಕು ಅನ್ನೋ ಒಂದು ಸಂಕಲ್ಪದಿಂದ ಸುಮಂಗಲಾ ಮೇಡಮ್ ಇಲ್ಲಿ ಈ ಒಂದು ಪತ್ರಿಜಿಯವರ ಮಹಾಪರಿನಿರ್ವಾಣದ ನಿಮಿತ್ತ ತುಂಬಾ ದೊಡ್ಡದಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆ ಅಂತಂದ್ರೆ, ಹುಬ್ಬಳ್ಳಿಯಲ್ಲಿ ಪಿರಮಿಡ್ ಬರೋದಕ್ಕಿಂತ ಮುಂಚೆ 2008ರಿಂದ 2018ರವರೆಗೆ ಪತ್ರಿಜಿಯವರು ಪ್ರತಿ ವರ್ಷ 2 ಸಲ ಬಂದರೂ ಕೂಡ ಜನ ಸೇರ್ತಿರ್ಲಿಲ್ಲ, ಧ್ಯಾನಕ್ಕೆ ಬರ್ತಾ ಇರಲಿಲ್ಲ.
ಸೊ ಪತ್ರಿಜಿಯವರಿಗೆ ಅರ್ಥ ಆಯ್ತು, ಇಲ್ಲಿ ಪಿರಮಿಡ್ ಬರಬೇಕು, ಆ ಪಿರಮಿಡ್ ಎನರ್ಜಿಯಿಂದ ಜನ ಧ್ಯಾನಕ್ಕೆ ಬರ್ತಾರೆ ಅಂತ ಅವ್ರಿಗೆ ಅರ್ಥ ಆಯ್ತು. 2018ರಲ್ಲಿ ಹುಬ್ಬಳ್ಳಿಯಲ್ಲಿ ಪಿರಮಿಡ್ ಓಪನಿಂಗ್ ಆಯಿತು. ಈಗ ಆ ಪಿರಮಿಡ್ಗೆ ಸಾವಿರಾರು ಜನ ಧ್ಯಾನ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಎಷ್ಟೋ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಧಾರವಾಡದಿಂದ ಕೂಡ ಹುಣ್ಣಿಮೆ ಧ್ಯಾನಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಬುದ್ಧ ಪೂರ್ಣಿಮಾಗೂ ಬಂದಿರ್ತಾರೆ. ಸೊ ಎಲ್ಲರೂ ನಾವು ಪತ್ರಿಜಿಯವರ ಒಂದು ಸಂಕಲ್ಪಕ್ಕೋಸ್ಕರ ನಾವು ಕೂಡ ಅದು ನಮ್ಮ ಸಂಕಲ್ಪ ಅಂತ ನಮ್ಮ ಮನಸ್ಸಲ್ಲಿ ನಿರ್ಧಾರ ತಗೊಳ್ಳೋಣ. ಹಾಗೆ ಇನ್ನೂ ಒಂದು ವಿಷಯ ಹೇಳ್ಬೇಕು ನಾನು. ದತ್ತಾ ಗೋರ್ಲೆ ಸರ್ ಹೇಳಿದ ಹಾಗೆ ಹುಬ್ಬಳ್ಳಿಯಲ್ಲಿ ಪಿರಮಿಡ್ ನಿರ್ಮಾಣಕ್ಕೆ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸಲೇಬೇಕು. ಇನ್ನೂ ಒಂದು ವಿಷಯವನ್ನ ಹೇಳಿ ನಾನು ಇಲ್ಲಿ ಮುಗಿಸ್ತೇನೆ. ಸೊ ನಾವೆಲ್ಲರೂ ಸಾಮಾನ್ಯ ಮನುಷ್ಯರು, ನಮ್ಮ ಕೈಲಿ ಏನಾಗುತ್ತೆ ಅಂತ ನಮ್ಮಲ್ಲಿ ಭಾವನೆ ಇರುತ್ತೆ. ಪ್ರತಿ ಒಬ್ಬರಲ್ಲೂ ಎಲ್ಲೋ 1000ಕ್ಕೆ ಒಬ್ಬರು ಏನೋ ಸಾಧನೆ ಮಾಡಿ ಮುಂದೆ ಬರ್ತಾರೆ, ನಾಯಕರಾಗ್ತಾರೆ. ಆದರೆ ಪತ್ರಿಜಿಯವರು ಹೇಳಿಕೊಟ್ಟ ಈ ಒಂದು ಸರಳವಾದ ಧ್ಯಾನ ಮಾರ್ಗವನ್ನ ಯಾರು ಸರಿಯಾಗಿ ಸತತವಾಗಿ ಸಾಧನೆ ಮಾಡ್ತಾರೋ ಅವರಿಗೆ ಅರ್ಥ ಆಗುತ್ತೆ, ನಾನು ಸಾಮಾನ್ಯರಲ್ಲ, ನಾನು ಅಸಾಮಾನ್ಯರು, ನಾನು ಆ ಪರಮಾತ್ಮನಿಂದ ಬಂದ ಅವನದೇ ಆದ ಅಂಶ ಇರುವ ಒಂದು ಜೀವ, ನನ್ನಲ್ಲೂ ಕೂಡ ಅವನಲ್ಲಿರೋ ಶಕ್ತಿ ನನಗಿದೆ ಅಂತ ನಮಗೆ ಅರ್ಥ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದ್ರೆ ನೋಡಿ, ನಾವೆಲ್ಲ ಹೆಣ್ಮಕ್ಳು ಏನ್ ಅನ್ಕೊಳ್ತೀವಿ, ಏನಪ್ಪ ನಾವು ಮನೇಲಿ ಕೆಲಸ ಮಾಡಬೇಕು, ಗಂಡ ಮಕ್ಕಳನ್ನ ನೋಡ್ಕೋಬೇಕು, ಇಷ್ಟೇ ನಮ್ಮ ಕೆಲಸ ಅಂತ ನಾವು ತಿಳ್ಕೊಂಡಿದ್ವಿ. ಅಂದ್ರೆ ನಮ್ಮ ಜನರೇಷನ್ ಅವರು, ಈಗಿನವರು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಜನರೇಷನ್ ಅವರ ಸ್ತ್ರೀಯರನ್ನ ಧ್ಯಾನ ಮಾರ್ಗಕ್ಕೆ ಕರ್ಕೊಂಡು ಬಂದು ಸುಮಂಗಳ ಮೇಡಮ್ ಅವ್ರನ್ನ ರೆಡಿ ಮಾಡಿದ್ರು, ನನ್ನನ್ನ ರೆಡಿ ಮಾಡಿದ್ರು. ಹಾಗೆ ನಮ್ಮ ಹಾಗೆ ನೂರಾರು ಜನ ಪಿರಮಿಡ್ ಮಾಸ್ಟರ್ಸ್ ಅನ್ನ ಧ್ಯಾನ ಪ್ರಚಾರಕ್ಕೆ ಅಂತ ಪತ್ರಿಜಿ ಅವರು ಕಳಿಸಿದ್ರು. ಯಾಕೆ ಅಂದ್ರೆ ಸ್ತ್ರೀ ಅಂದ್ರೆ ಸಾಮಾನ್ಯವಾದವಳಲ್ಲ. ನೋಡಿ, ನಮ್ಗೆಲ್ಲ 6 ಚಕ್ರಗಳಿರೋದು ಗೊತ್ತಿದೆ, ಆದ್ರೆ ಸ್ತ್ರೀ ಒಂದೇ ಸಲ ಅನಾಹತ ಚಕ್ರ ಸ್ಥಿತಿಯಲ್ಲಿ ಇರ್ತಾಳೆ ಅಂತೆ. ಅವಳಲ್ಲಿ ಪ್ರೀತಿ, ಕರುಣೆ, ತ್ಯಾಗ ಎಲ್ಲವೂ ಹೆಚ್ಚಾಗಿರುತ್ತೆ. ಆದ್ರಿಂದ ಅವಳು ಏನೇ ಒಂದು ಮನಸ್ಸು ಮಾಡಿದ್ರೆ ಕೂಡ, ಸಾಧನೆ ಮಾಡಿದ್ರೆ ಕೂಡ ಅವಳು ಬಹಳ ಬೇಗ ಒಂದು ಆತ್ಮಸ್ಥಿತಿಯಲ್ಲಿ ವಿಕಾಸ ಹೊಂದುತ್ತಾಳೆ ಅಂತ ಪತ್ರಿಜಿಯವರು ಹೇಳಿದ್ರು. ಹಾಗೆ ಗಾಂಧೀಜಿಯವರು ಏನ್ ಹೇಳ್ತಾ ಇದ್ರು, ಮನೆಗೆ ಒಬ್ಳು ಸ್ತ್ರೀ ವಿದ್ಯಾವಂತೆ ಆದ್ರೆ ಆ ಮನೆಯೆಲ್ಲ ವಿದ್ಯಾವಂತರಾಗ್ತಾರೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಗುರುಗಳು ಏನ್ ಮಾಡಿ ತೋರಿಸಿದ್ರಂದ್ರೆ, ಮನೆಗೆ ಒಬ್ಬ ಸ್ತ್ರೀ ಧ್ಯಾನಿ ಆಗಿದ್ರೆ ಆ ಮನೆಯನ್ನೆಲ್ಲ ಧ್ಯಾನಮಯವನ್ನಾಗಿ ಮಾಡ್ತಾಳೆ ಅನ್ನೋದನ್ನ ನಮ್ಮ ಪತ್ರಿಜಿಯವರು ಮಾಡಿ ತೋರಿಸಿದ್ರು. ಆದ್ರಿಂದ ಸುಮಂಗ್ಲಾ ಮೇಡಮ್ ಅವರು ಇಲ್ಲಿ ಪಿರಮಿಡ್ ಬರಬೇಕು ಅನ್ನೋ ಪ್ರಯತ್ನಕ್ಕೆ ಧಾರವಾಡದ ಎಲ್ಲ ಜನರು, ನೀವೆಲ್ಲ ವಿದ್ಯಾದಲ್ಲಿ ಮುಂದೆ ಇದ್ದೀರಿ ಧಾರವಾಡದವರು, ಹಾಗೆ ಜ್ಞಾನದಲ್ಲಿ ಕೂಡ ನೀವು ಮುಂದಿದ್ದೀರಿ ಅಂತ ನೀವು ತೋರಿಸ್ಕೋಬೇಕು. ಇಲ್ಲಿ ಕೂಡ ಇನ್ನೂ ಒಂದು ದೊಡ್ಡ ಪಿರಮಿಡ್ ಬರಬೇಕು, ನಮ್ಮ ಗುರುಗಳ ಸಂಕಲ್ಪ ನೆರವೇರಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತಕ್ಕಂಥ ಒಂದು ಪತ್ರಿಜೀವನ ಅವರ ಬಗ್ಗೆ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದಾಗ ಮೇಡಮ್ 2022ರಲ್ಲಿ ಮೊದಲ ಬಾರಿಗೆ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ PVMK ಟ್ರಸ್ಟ್ ಅಂತ ಮಾಡಿದ್ರು. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಆಫ್ ಕರ್ನಾಟಕ 2022 ರಿಜಿಸ್ಟರ್ ಮಾಡಿ ಅದರ ಮೊದಲ ಸಂಸ್ಥಾಪಕರು ಕೂಡ ಅವರೇ ಅವರು. ತದನಂತರ ಸಾಕಷ್ಟು ರ್ಯಾಲಿಗಳನ್ನ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೋದ ವರ್ಷ ನಾವು ಗೋವಾದಲ್ಲಿ ದೊಡ್ಡ ರ್ಯಾಲಿಗಳನ್ನ ಮಾಡಿದ್ದೇವೆ, ಅದೆಲ್ಲ ಭಾಗವಹಿಸಿದ್ವಿ. ಹೀಗೆ ಅವರ ಒಂದು PVMK ಟ್ರಸ್ಟ್ ಸದಾ ಧ್ಯಾನ ಜೊತೆಗೆ ಸಸ್ಯಾಹಾರ ಜಗತ್ತು ಕೂಡ ಆಗಬೇಕು ಅಂತಕ್ಕಂಥ ಸಂಕಲ್ಪ ಅವರದು. ಹಾಗಾಗಿ ಯಾವುದೇ ಕಾರ್ಯಕ್ರಮ ಆಚರಣೆ ಮಾಡಬೇಕು, ನಿರಂತರವಾಗಿ ಅವರು ಎಲ್ಲ ವ್ಯವಸ್ಥೆವಾಗಿ ಒಂದು ಮಾಡಿ ಭೋಜನ ಈಗ ಟೈಮ್ ಆಗ್ತಾ ಇದ್ದಾರೆ, ಅವರು ಕೂಡ ಭೋಜನಕ್ಕಾಗಿ ಕಾಯ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳು ಕೂಡ ಅಕ್ಷಿಪ್ ಮಾಡಿರಬೇಕು, ಎಲ್ಲವೂ ಕೂಡ ಸರಿಯಾದ ಧ್ಯಾನಾರ್ಥಿಗಳಿಗೆ ಯಾವ ಬಗ್ಗೆ ಆಗೋಣ ಅಂತಕ್ಕಂಥ ಒಂದು ಮನಸ್ಸು ಅವರದು. ಅವರ ಕೊನೆಯದಾಗಿ ಅವರ ಒಂದು ಮಾತುಗಳಲ್ಲಿ ನಾವೆಲ್ಲ ಕೇಳೋಣ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಗುರುಮಾತೆ ಸ್ವರ್ಣಮಾಲಾ ಪತ್ರೆ ಅಮ್ಮನವರಿಗೂ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ
ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಧ್ಯಾನ ದೇವರ ಬಂಧುಗಳಿಗೆ ನನ್ನ ಅನಂತವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವಿದ್ದರೆ ಅತಿಥಿಗಳು, ಹಾಗಾಗಿ ಸ್ವಲ್ಪ ತಿರುವು ಕೊಟ್ಟಿದ್ದೇನೆ. ಹಾಗೆ ಇದುವರೆಗೂ ತಮ್ಮದೇ ಆದ ಸಂದೇಶವನ್ನು ನಿಜವಾಗ್ಲೂ ಇವತ್ತು ನಾವು ಪತ್ರಿಜಿಯವರ ಜೊತೆ ಸಾಂಗತ್ಯ ಮಾಡಿ ಸುಮಾರು ವರ್ಷಗಳಾಯಿತು, ನಾವೆಲ್ಲ ಮಾಸ್ಟರ್ಸು. ನಿಜವಾಗ್ಲೂ ಇವತ್ತು ನನಗೆ ಬಹಳ ಖುಷಿ ಆಯ್ತು. ಯಾಕಂದರೆ ಆ ಒಂದು ಕೆಲಸದ ಒತ್ತಡದಲ್ಲಿ ನನ್ನ ಕೆಲಸವನ್ನು ಮಾಡುತ್ತಾ ಪ್ರಚಾರವನ್ನು ಮಾಡ್ತಾ, ಬಟ್ ಇವತ್ತೆಲ್ಲ ಮಹನೀಯರ ಸಮ್ಮುಖದಲ್ಲಿ ನಾನು ಪತ್ರಿಜಿಯವರ ಸಾಂಗತ್ಯದಲ್ಲಿದ್ದೀನಂತ ಆ ಒಂದು ಆತ್ಮಾನಂದ ನನಗೆ ಸಿಕ್ತು, ಅವರ ಒಂದು ಸಂದೇಶ. ಹಾಗಾಗಿ ಆ ಮಹಾತ್ಮರ ಸಾಂಗತ್ಯದಲ್ಲಿ ನಾವು ಅವರವಾಗಿ ನಾವು ನಮ್ಮ ಜೀವನವನ್ನು ಬೆಳೆಸಿಕೊಂಡಾಗ ನಾವು ಆ ಮಹಾತ್ಮರ ಹಾದಿಯಲ್ಲಿ ಬೆಳೆಯಲು ಕಾರಣರಾಗ್ತೇವೆ. ಹಾಗಾಗಿ ಇಂತಹ ಒಂದು ಮಹಾ ಸಭೆ, ನಿಜವಾಗ್ಲೂ ಆಧ್ಯಾತ್ಮಿಕ ಮಹಾಸಭೆ ಇವತ್ತೇ ನಡೀತು. ನಿಜವಾಗ್ಲೂ ನನ್ನ ಗುರುವಿಗೆ ಆತ್ಮಾನಂದ ಸಿಕ್ಕಿದೆ, ನನಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವರಿಗೆ ಬೇಕಾಗಿರುವುದು ಎಲ್ಲರೂ ಆನಂದವಾಗಿರುವುದು. ಹೆಚ್ಚು ಸಮಯ ಆಗಿದೆ. ನಾನೇನು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ, ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ಮಾತಾಡಿದ್ದಾರೆ. ನಾ ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಮ್ಮ ಇಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಧ್ಯಾನ ಬಂಧುಗಳು ಸೇರಿ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ನನ್ನ ಗುರುವಿನ 4ನೇ ಮಹಾಪರಿ ನಿರ್ವಹಣಾ ಕಾರ್ಯಕ್ರಮವನ್ನು. ಸೊ ಅವರಿಗೆ ನಾನು ಮತ್ತೆ 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 ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ತೇನೆ. ಯಾಕೆಂದ್ರೆ ಒಂದು ಮಾತು ಹೇಳ್ಬೇಕಂತಂದ್ರೆ, 4 ತಿಂಗಳಾಯ್ತು ಮಾಸ್ಟರ್ಸ್ ನನಗೆ ಧಾರವಾಡಕ್ಕೆ ಟ್ರಾನ್ಸ್ಫರ್ ಆಗಿ. ಜಸ್ಟ್ 1 ಮಿನಿಟ್, ನಾನು ಈಗಾಗಲೇ ತಿಳಿಸಿರ್ತಕ್ಕಂಥ LIC ಸಂಸ್ಥೆಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ನಾನು ಕೇವಲ 11 ತಿಂಗಳಾಯಿತು ಹಾವೇರಿಗೆ ಹೋಗಿ. ನಮ್ಮ ಸಹೋದ್ಯೋಗಿಗಳು 7 ವರ್ಷಗಳಿಂದ 5 ವರ್ಷಗಳಿಂದ 3 ವರ್ಷಗಳಿಂದ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಆಗಿದ್ದವರು ಹಾಗೇ ಇದ್ದಾರೆ. ಬಟ್ ನಾನು ಹುಬ್ಬಳ್ಳಿಯಲ್ಲಿ ಮನೆ ಇತ್ತು, ಯಾಕೆಂದ್ರೆ ಹುಬ್ಬಳ್ಳಿಗೂ ಸರ್ ಹೇಳಿದ್ರು, ಮೇಡಮ್ ಹುಬ್ಬಳ್ಳಿಗೆ ರೆಡಿ ಆಗ್ರಿ ಅಂತ. ನಮ್ಮ ಮಿತ್ರರಾದಂಥ ವಿಶಾಲಾಕ್ಷಿ ಅಗಲವಾಡಿ ಮೇಡಮ್ನ ಒಂದು ಸಹಕಾರ ಎಲ್ಲರೂ, ಮತ್ತು ಮೇನ್ ಹೇಳ್ಬೇಕಂದ್ರೆ ನಮ್ಮ ನೀಲಕಂಠ ಅಗಲವಾಡಿ ಸರ್ ಮಾಸ್ಟರ್ನಿಂದ ಇವತ್ತು ಹುಬ್ಬಳ್ಳಿ ಅಷ್ಟೊಂದು ಸಹಕಾರ ಸಿಗಿದೆ ಪ್ರಚಾರದಲ್ಲಿ. ನಿಜವಾಗ್ಲೂ ಅವರು ಏನು ಹೇಳ್ತೀವೋ ಎಸ್ ಮಾಡೋಣ 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 ಅಂತ. ಹಾಗೆ ಅಲ್ಲೇ ಮನೆ ಇತ್ತು. ಹಾಗೆ ಒಂದು ವರ್ಷ ಜಸ್ಟ್ ಹೋಗಿ ಬರೋಣ ಅಂತ ನಾನು ಹಾವೇರಿಗೆ ಟ್ರಾನ್ಸ್ಫರ್ ಆಯಿತು, ಪ್ರಮೋಷನ್ ಮುಖಾಂತರ ಹೋದೆ. ಕೇವಲ 11ನೇ ತಿಂಗಳಲ್ಲಿ ಧಾರವಾಡದಲ್ಲಿ ನನಗೆ ಟ್ರಾನ್ಸ್ಫರ್ ಆರ್ಡರ್ ಬಂತು ಮಾಸ್ಟರ್. ನಾನು ಮೆನ್ಷನ್ನೇ ಮಾಡಿಲ್ಲ, ನಾನು ಹುಬ್ಬಳ್ಳಿ ನನ್ನ ಮನೆ, ಅಲ್ಲಿ ಹೋಗೋಣ ಅಂತ. ಬಟ್ ಯಾಕೆ ಅಂದರೆ ನನಗೆ ಕಾರಣ ಅಂತಲ್ಲ, ಮಹಾಕಾರಣ ಅವರದು. ಹಾಗಾಗಿ ಧಾರವಾಡಗೆ ಟ್ರಾನ್ಸ್ಫರ್ ಆಯಿತು. ಕಾರಣ ಗೊತ್ತಾದ್ಮೇಲೆ ಯಾಕೆ ಸುಮ್ಮನೆ ಕೊಡೋದು. ಸೊ ನನ್ನ ಎಲ್ಲ ಧ್ಯಾನ ಬಂಧುಗಳು ನನ್ನ ಜೊತೆ ಇದ್ದಾರೆ, ಎಲ್ಲ ಮಾಸ್ಟರ್ಸ್ ನನ್ನ ಜೊತೆ ಇದ್ದಾರೆ. ಒಂದು ಜಸ್ಟ್ ಕೆಲವರಿಗೆ ನಾನು ಯಾರಿಗೂ ಫೋನ್ ಮಾಡಿ ಹೇಳೋಕ್ಕೂ ನನಗೆ ಸಮಯ ಇಲ್ಲ, ನಾನೇ ಇನ್ನೂ ಸಿದ್ಧತೆ ಆಗಿಲ್ಲ. ಆದರೂ ಇಲ್ಲಿ ಒಂದು ಮಹಾಪರಿ ನಿರ್ಮಾಣ ಕಾರ್ಯಕ್ರಮ ಮಾಡೋಣ ಅಂತ ನಾನು ತಿಳಿಸಿದಾಗ ಎಲ್ಲರೂ ಇಷ್ಟೆಲ್ಲ ಜನರು, ಇದರಲ್ಲಿ ಹೇಳಬೇಕಂದ್ರೆ 75% ಜನರಿಗೆ ನಾನು ಯಾರಿಗೂ ಕಾಲ್ ಮಾಡಿಲ್ಲ, ಯಾರಿಗೂ ಹೇಳಿಲ್ಲ. ಆದರೂ ಇದು ನಮ್ಮ ಗುರು, ನಮ್ಮ ಕುಟುಂಬ, ನಮ್ಮ ಮನೆ ಅಂತ ತಿಳಿದು ನೀವೇನು ಬಂದು ಇಲ್ಲೆಲ್ಲ ನಾವು ಮಾಡ್ತಾ ಇದ್ದೀವಿ. ಇದು ವಸುದೈಕ ಕುಟುಂಬ, ಇದೇ ವಿಶ್ವ ಕುಟುಂಬ, ಇದೇ ಪತ್ರಿಜಿ ಕುಟುಂಬ, ಏನು ಬೇಕು ನಮಗೆ. ಹಾಗಾಗಿ ಆ ಮಹಾತ್ಮನ ಕನಸು ಒಂದೇ ಒಂದು, ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್. ಇದನ್ನು ಭೂಮಿಯ ಮೇಲಿರುವ ಕೊನೆಯ ವ್ಯಕ್ತಿಯು ಧ್ಯಾನಿಯಾಗಬೇಕು, ಕೊನೆಯ ಮಾಂಸಾಹಾರಿ ಜೀವಿಯು, ಹಿಂಸಾ ಜೀವಿಯು ಸಸ್ಯಾಹಾರಿಯಾಗಬೇಕು. ಪ್ರತಿಯೊಬ್ಬರ ಮನೆಯ ಮೇಲೂ ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗಬೇಕು. ಅಲ್ಲಿಯವರೆಗೆ ನನ್ನ ಪ್ರಯಾಣ, ನನ್ನ ಗುರುವಿನ ಪ್ರಯಾಣ, ನಮ್ಮ ಪಿರಮಿಡ್ ಮಾಸ್ಟರ್ಸ್ ವಿಶ್ವ ಪ್ರಯಾಣ ನಿರಂತರವಾಗಿರುತ್ತೆ. ಮಾಡೋಣ, ಧ್ಯಾನಿಗಳಾಗೋಣ, ಸಸ್ಯಾಹಾರಿಗಳು ನಾವಾಗಿದ್ದೀವಿ, ಮತ್ತೊಬ್ಬರನ್ನ ನಾವು ಹಿಂಸಾ ಜೀವಿಗಳನ್ನ ಸಸ್ಯಾಹಾರಿಗಳನ್ನಾಗಿ ಮಾಡೋಣ. ಯಾಕೆಂದ್ರೆ ಅವರ ಕೇವಲ ಅಜ್ಞಾನವಷ್ಟೇ, ಪ್ರತಿಯೊಬ್ಬರಲ್ಲೂ ಭಗವಂತನಿದ್ದಾನೆ. ಆ ಅಜ್ಞಾನವನ್ನ ತೆಗೆದು ಹಾಕುವ ಕೆಲಸವೇ ಇವತ್ತು PSS ಮೂವ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಆನಂದವಾಗಿರ್ಲಿಕ್ಕೆ ಈ ಭೂಮಿಯಲ್ಲಿ ಬಂದಿದ್ದೇವೆ, ಆನಂದವಾಗಿರೋಣ. ಅದರ ಜೊತೆಗೆ ಇಲ್ಲಿ ಒಂದು ಪಿರಮಿಡ್, ಅದ್ಧೂರಿಯಾದ ಒಂದು ಮೆಗಾ ಪಿರಮಿಡ್ ಧ್ಯಾನ ಕೇಂದ್ರ ಬರಬೇಕು ಅಂತಾನೆ ಇಲ್ಲಿ ಅನ್ಕೊಂಡೆ ನಾನು. ಯಾಕಂದ್ರೆ ಧ್ಯಾನ ಫಸ್ಟ್ ಬೇಕು ನಮಗೆ, ಏನೇ ಮಾಡಬೇಕಂದ್ರು ಆ ಧ್ಯಾನ ಇವತ್ತು BMC ಮೀಡಿಯಾ ಮೂಲಕ ಇಡೀ ವಿಶ್ವದಾದ್ಯಂತ ಪ್ರಚಾರ ಆಗ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಕೆಲಸ ಸಸ್ಯಾಹಾರ ಜಗತ್ ಹಾಗೂ ಪಿರಮಿಡ್ ಜಗತ್. ಓಕೆ, ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಮಾಡೋಣ ಅಂದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ದತ್ತಾ ಡೋಲೆ ಸರ್ ಇವತ್ತು ಸ್ವಲ್ಪ ಅನೌನ್ಸ್ಮೆಂಟ್ ಮಾಡಿದ್ರು, ಅಷ್ಟೇ ಇರಲಿ, ನಾನು ಹೇಳಿದ್ದಿಲ್ಲ. ಬಟ್ ಮೆಗಾ ಪಿರಮಿಡ್
ಬರ್ಬೇಕು ಅಂತ ನಾನು ಏನು ಒಂದು ಹೆಜ್ಜೆ ಇಟ್ಟೆ, ಆ ಹೆಜ್ಜೆಗೆ ಇನ್ನೂ ನಾನು ಕಾರ್ಯಕ್ರಮ ಮಾಡಿಲ್ಲ. ಇದೇ ಧಾರವಾಡದಲ್ಲಿ 10 ಎಕರೆ ಭೂಮಿ ಪಿರಮಿಡ್ಗಾಗಿ ನಾನು ಕೊಡ್ತೀನಿ ಅಂತ ಒಬ್ಬ ಮಹಾನುಭಾವರು ಬಂದಿದ್ದಾರೆ. ಅದು ಹಾಗೇ ಇರಲಿ, ಯಾಕಂದ್ರೆ ಇದು ವಿಶ್ವ ಸಂಕಲ್ಪ. ಆ ಸಂಕಲ್ಪಕ್ಕೆ ನಾವೆಲ್ಲರೂ ದುಡಿಯೋಣ, ಎಲ್ಲರೂ ಆನಂದವಾಗಿರುತ್ತಲ್ಲ ನಾವು ಶ್ರಮಿಸೋಣ ಅಂತ ಹೇಳ್ತಾ, ಇದುವರೆಗೂ ಇಂತಹ ಒಂದು ಮಹಾ ಕಾರ್ಯಕ್ಕೆ ತಾವೆಲ್ಲರೂ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಕರ್ನಾಟಕದ ಎಲ್ಲ ನಮ್ಮ ಧ್ಯಾನ ಬಂಧುಗಳಿಂದ ಮತ್ತು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ವತಿಯಿಂದ ಹಾಗೂ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ವತಿಯಿಂದ ಹಾಗೂ ನಮ್ಮ ಧಾರವಾಡದ ಧ್ಯಾನ ಬಂಧುಗಳಿಂದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ತಮ್ಮೆಲ್ಲರ ಸಹಕಾರ ನನಗೆ ಅವಶ್ಯಕವಾಗಿದೆ. ಯಾಕಂದ್ರೆ ನಾವು ಒಂದು ಏನಾದರೂ ಪ್ರೋಗ್ರಾಮ್ ಮಾಡ್ತೀವಿ ಅಂದ್ರೆ ನಮ್ಮ ಕುಟುಂಬದವರು ಹೇಗೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವೋ ಇದು ನಮ್ಮ ವಿಶ್ವ ಕುಟುಂಬ, ಪತ್ರಿಜಿ ಕುಟುಂಬ. ಎಲ್ಲರೂ ಸೇರಿ ಎಲ್ಲರಿಗಾಗಿ ನಾವು ಶ್ರಮಿಸೋಣ, ಸೇವೆ ಮಾಡೋಣ, ಆನಂದವಾಗಿರೋಣ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಬನ್ನಿ, ಎಲ್ಲರೂ ಕೂಡ ವೇದಿಕೆ ಮೇಲೆ ಬನ್ನಿ, ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಸರಿ ಮೇಡಮ್, ಎಲ್ಲರೂ ಕೂಡ ಬರಬೇಕು ಆ ಕಡೆ ವೇದಿಕೆ ಮೇಲೆ. ಜೈ ಹೋ, ಜೈ ಹೋ ಬ್ರಹ್ಮಸ್ಯ, ಜಯ ಹೋ, ಜಯ ಹೋ, ಜಯ ಹೋ, आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो, आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो, आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो, श्वास विद्या जय जय हो, दिव्य श्वास विद्या जय जय हो, ध्यान विद्या जय जय हो, दिव्य ध्यान विद्या जय जय हो, जय हो, जय हो, जय हो, जय हो.
संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा ಅದನ್ನ ಮಾತ್ರ ಎಲ್ಲರಿಗೂ ಮಾಡಲು ಉತ್ತೇಜನ ಕೊಡಬೇಕು ಅನ್ನೋದು ಈ ಒಂದು ಫೌಂಡೇಶನ್ ಮೇನ್ ಮೋಟ ಆಗಿದೆ. ನೆಕ್ಸ್ಟು ರೈಟ್ ಸ್ಪಿರಿಚುವಲ್ ಬುಕ್ಸ್ಗಳನ್ನ ಪ್ರತಿಯೊಬ್ಬರಿಗೂ ಓದಿಸ್ಬೇಕು, ಹಾಗೆ ಪ್ರಮೋಟ್ ಮಾಡಬೇಕು ಅನ್ನೋದು ಕೂಡ ಈ ಉದ್ದೇಶ ಆಗಿದ್ದು. ಆ್ಯಂಡ್ ಧ್ಯಾನ ಅನುಭವಗಳು ಒಬ್ಬರಿಂದ ಒಬ್ಬರಿಗೆ ಪ್ರೇರಣೆ ಮಾಡ್ತಾರೆ. ಸೊ ಅವರ ಅನುಭವಗಳು ಮತ್ತು ಅವ್ರ ಜೀವನದಲ್ಲಿ ಪ್ರತಿಯೊಬ್ಬರು ಶೇರ್ ಮಾಡ್ತಾರೆ ಇದ್ರ ಬಗ್ಗೆ. ಮತ್ತೆ ಒಂದ್ಸಲ ಯಾವಾಗ ಹೇಳ್ತಾರೆ ಅಂತಂದ್ರೆ ಮೌನ ತುಂಬ ಪವರ್ ಇದೆ. ಅವ್ರು ಎಷ್ಟೋ ವರ್ಷಗಳು ಮೌನವಾಗಿದ್ದು ಸಾಕಷ್ಟು ಎನರ್ಜಿಗಳನ್ನ ಶುದ್ಧಿ ಮಾಡ್ಕೊಳ್ಬೇಕು. ಹಾಗಾಗಿ ಮೌನ. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.